195 ನ ನಿರ್ಗತ ಅಲಾತಾತ್ತೇ ದ್ರವ್ಯತ್ವಾಭಾವಯೋಗತಃ ವಿಜ್ಞಾನೇಪಿ ತಥೈವ ಸ್ಯುಃ ಆಭಾಸಸ್ಯ ವಿಶೇಷತಃ. ಇಲ್ಲಿ ಅಲಾತ ಅಲಾತದ ಉಪಮಾ ಕೊಡ್ತಾ ಇದ್ದಾರೆ. ಅಲಾತ ಅಂದ್ರೆ ಕೊಳ್ಳಿ. ನೆಲದ ಮೇಲೆ ಇದು ಕೊಳ್ಳಿ. ಅದು ಕೊಳ್ಳಿಯ ಒಂದು ಸಹಜ ಸ್ಥಿತಿ. ಅದು ತಿರುಗುತ್ತಾ ಇದ್ದಾಗ ರುಜು ವಕ್ರ, ನೇರವಾಗಿ ಹಿಡ್ಕೊಂಡ್ರೆ ನೇರವಾಗಿ, ವಕ್ರವಾಗಿ ಹಿಡ್ಕೊಂಡ್ರೆ ಸೊಟ್ಟಿಗೆ, ಅಥವಾ ತಿರುಗುತ್ತಾ ಇದ್ದಾಗ ಚಕ್ರದ ರೀತಿಯಲ್ಲಿ. ಹೀಗಿವೆಲ್ಲ ಇದು ಸ್ಪಂದದಿಂದ ಆಗುತ್ತೆ ವಿನಃ ಸ್ವತಃ ಕೊಳ್ಳಿಯ ಗುಣ ಅಲ್ಲ ಅಂಥೇಳಿ ಅಲಾತೆ ಸ್ಪಂದಮಾನೇ ವೈ ನ ಆಭಾಸ ಅನ್ಯತೋ ಭುವಃ ನ ತತೋನ್ಯತ್ರ ನಿಸ್ಪಂದಾತ್ ನಾಲಾತಂ ಪ್ರವಿಶಂತಿ ವೈ. ಇವಾಗ ಕೊಳ್ಳಿ ಒಂದು, ಆ ಕೊಳ್ಳಿ ಹೇಗೆ ತೋರಿಕೊಳ್ಳುತ್ತೆ ಅಂತ ಇನ್ನೊಂದು. ಈ ಕೊಳ್ಳಿ ಹೇಗೆ ತೋರಿಕೊಳ್ಳುತ್ತೋ ಅದು ಆಭಾಸ. ವಾಸ್ತವವಾಗಿ ಕೊಳ್ಳಿ ಇರತಕ್ಕಂತಹದ್ದು ವಸ್ತುಸ್ಥಿತಿ. ಇದು ತೋರಿಕೊಳ್ಳೋದು ಚಕ್ರದ ಹಾಗೆ ತೋರಿಕೊಂಡಾಗ, ಅಥವಾ ಸೊಟ್ಟಿಗಿದ್ದಾಗ, ನೆಟ್ಟಿಗಿದ್ದಾಗ, ಅದು ಎಲ್ಲಿಂದಲೋ ಹೊರಗಿನಿಂದ ಬಂದು ಕೊಳ್ಳಿಯಲ್ಲಿ ಸೇರಿಕೊಳ್ಳುತ್ತೆ ಅಂತ ಅಲ್ಲ, ಅಥವಾ ಕೊಳ್ಳಿಯಿಂದ ಹೊರಗೆ ಹೋಗಿ ಅದು ಕಾಣಿಸ್ಕೊಳ್ಳುತ್ತೆ ಅಂತಲೂ ಅಲ್ಲ. ಇದು ಕೊಳ್ಳಿಯ ಸ್ಥಿತಿ ಮತ್ತು ಆ ಚಕ್ರ ಭ್ರಮಣ ಅಥವಾ ರುಜು ವಕ್ರತ್ವ, ಇದು ಎರಡೂ ಬೇರೆ ಬೇರೆಯಾದದ್ದು. ನ ನಿರ್ಗತ ಅಲಾತಾತ್, ನಿರ್ಗತಾ ಆಭಾಸ ಆಭಾಸ. ಆಭಾಸ್ ಅಂದ್ರೆ ತೋರಿಕೊಳ್ಳೋದು ಅಂತ ಅರ್ಥ. ಅಲಾತಾತ್ ನಿರ್ಗತಾ ನ, ಹೇಗೆ ತೋರಿಕೊಳ್ಳುತ್ತೋ ಅದು ಕೊಳ್ಳಿಯಿಂದ ಹೊರಗೆ ಬಂದದ್ದಲ್ಲ. ತೇ ದ್ರವ್ಯತ್ವಾಭಾವಯೋಗತಃ ತೇ ಆಭಾಸಾಃ. ಹೋಗ್ಬ ತೇ ಆಭಾಸಾಃ ದ್ರವ್ಯತ್ವ ಅಭಾವಯೋಗತಃ. ದ್ರವ್ಯದ ಲಕ್ಷಣ ಅಥವಾ ಭಾವ ದ್ರವ್ಯತ್ವ, ಅದರ ಅಭಾವ ಅಂದರೆ ದ್ರವ್ಯತ್ವ ಅಲ್ಲದೇ ಇರೋ ಕಾರಣದಿಂದ ಇದು ಆಭಾಸಾಃ ಅಲಾತಾತ್ ನ ನಿರ್ಗತಾಃ. ತೋರಿ ಅದು ಅಪಿಯರೆನ್ಸ್ ಅಥವಾ ತೋರಿಕೆ ಕೊಳ್ಳಿಯಿಂದಲೇ ಹೊರಗೆ ಬಂದದ್ದಲ್ಲ. ಯಾಕೆ ಅಂದರೆ ತೋರಿಕೊಳ್ಳೋದಕ್ಕೆ ಒಂದು ದ್ರವ್ಯತ್ವ ಅಂತ ಇಲ್ಲ. ದ್ರವ್ಯತ್ವ ಅಂದ್ರೆ ವಸ್ತುಸ್ಥಿತಿ, ವಸ್ತು ಸ್ವರೂಪ, ಇದಿಲ್ಲ. ಇದನ್ನ ಯಾತಕ್ಕೆ ಹೇಳ್ತಾ ಇದ್ದಾರೆ? ವಿಜ್ಞಾನೇಪಿ ತಥೈವ ಸ್ಯುಃ ಆಭಾಸಸ್ಯ ವಿಶೇಷತಃ. ಒಂದು ಚೈತನ್ಯ ಅಂತ ಒಂದಿದೆ. ಚೈತನ್ಯದಿಂದ ಜ್ಞಾನ ಪ್ರಕಾಶಗಳು ಅಂತ ಹೊರಗೆ ಹೋಗ್ತಾ ಇದೆ. ಈ ಜ್ಞಾನ ಪ್ರಕಾಶಗಳಿಗೆ ಸತ್ವ ಅಂತಿಲ್ಲ, ದ್ರವ್ಯತ್ವ ಅಂತಿಲ್ಲ. ವಿಜ್ಞಾನ ಯಾವ್ಯಾವ ರೀತಿಯಲ್ಲಿ ಅದು ಕಾಣಿಸಿಕೊಳ್ಳುತ್ತೋ ಹಾಗೆ ಅದು ಕಾಣಿಸಿಕೊಳ್ಳುತ್ತೆಯೇ ವಿನಃ ಅದಕ್ಕೂ ವಿಜ್ಞಾನಕ್ಕೂ ನೇರವಾದ ಸಂಬಂಧ ಇಲ್ಲ. ಅಲಾತಮೇವ ವಸ್ತು ಸತ್ ತಥಾ ತಥಾ ಅವಭಾಸತೆ. ಆಯಾ ರೀತಿಯಲ್ಲಿ ತೋರಿಕೊಳ್ಳುತ್ತೆ. ತಿರುಗಿಸಿದಾಗ ಚಕ್ರದ ಹಾಗೆ ಕಾಣುತ್ತೆ, ಒಟ್ಟಿಗೆ ಹೀಗೆ ಒಂದರ ಸರಿಸಿದಾಗ ರುಜುವಾಗಿ ಕಾಣುತ್ತೆ, ನೇರವಾಗಿ ಓರಿಯಾಗಿ, ಹೀಗೆಲ್ಲ. ಇದು ಅಲಾತದ ಸ್ವರೂಪ ಅಲ್ಲ. ಅಲಾತಮೇವ ನಾನಾಕಾರತ್ವೇವ ಪ್ರತಿಭಾತಿ. ಒಂದೇ ಕೊಳ್ಳಿ ಅನೇಕ ರೂಪವಾಗಿ ಕಾಣಿಸಿಕೊಳ್ಳುತ್ತೆ. ಇಲ್ಲಿ ಎರಡು ಅಭಿಪ್ರಾಯಗಳು. ಒಂದು, ವೇದಾಂತ ಪ್ರಕ್ರಿಯೆಯಲ್ಲಿ ಬ್ರಹ್ಮನಿಗೂ ಜಗತ್ತಿಗೂ ಯಾವ ಸಂಬಂಧವನ್ನೇ ಹೇಳಬಹುದು ನಾವು? ಕಾರ್ಯಕಾರಣ ಸಂಬಂಧವನ್ನೇ ಹೇಳಬಹುದೇ? ಬ್ರಹ್ಮಸೂತ್ರದಲ್ಲಿ 2ನೇ ಸೂತ್ರವೇ ಜನ್ಮಾದ್ಯಸ್ಯತಃ ಅಂತಿದೆ. ಯಾವುದರಿಂದ ಈ ಜಗತ್ತಿನ ಜನ್ಮ ಇತ್ಯಾದಿಗಳಾಯಿತು, ಜನ್ಮ ಅಂದ್ರೆ ಜನ್ಮ, ಸ್ಥಿತಿ, ಸಂಹಾರ ಇವೆಲ್ಲವೂ ಆಯಿತು, ಅದನ್ನು ಬ್ರಹ್ಮ ಅಂತ ತಿಳ್ಕೋ. 2ನೇ ಲಕ್ಷಣ ಸೂತ್ರ. ಮೊದಲನೇದು ಬ್ರಹ್ಮ ಅಂತ ಹೇಳಿ
ಆ ಬ್ರಹ್ಮನ ಲಕ್ಷಣ ಏನು ಅಂದರೆ ಜನ್ಮಾದ್ಯಸ್ಯತಃ ಅಂತ ಎರಡನೇ ಸೂತ್ರ ಹೇಳಿದ್ರು. ಅದರ ಲಕ್ಷಣವನ್ನು ಹೇಳಬೇಕಾದ್ರೆ ಲಕ್ಷ್ಯಕ್ಕೂ ಲಕ್ಷಣಕ್ಕೂ ಯಾವ ರೀತಿಯಾದ ಸಂಬಂಧ ಇರಬೇಕು ಶಾಸ್ತ್ರದಲ್ಲಿ ಪ್ರಕ್ರಿಯೆ ಇಲ್ಲ. ಆಧಾರ ಆಧೇಯ ಸಂಬಂಧ ಇರಬೇಕು, ಇಲ್ಲ ಕಾರ್ಯಕಾರಣ ಸಂಬಂಧ ಇರಬೇಕು, ಇಲ್ಲ ವಿಶೇಷ ವಿಶೇಷ್ಯ ಸಂಬಂಧ ಇರಬೇಕು, ಅಥವಾ ಹೇತು ಫಲ ಸಂಬಂಧ ಇರಬೇಕು. ಹೀಗಿದ್ದರೂ ಲಕ್ಷಣ ಅಂತ ಅನ್ನಿಸ್ಕೊಳ್ಳುತ್ತೆ. ಲಕ್ಷಣ ಅಂದರೆ ಡೆಫಿನೇಷನ್. ಇವಾಗ ಮೊದಲನೇ ಸೂತ್ರದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದರು. ಇನ್ನು ಮುಂದೆ ಬ್ರಹ್ಮನ ಜಿಜ್ಞಾಸೆ ತಿಳ್ಕೊಳ್ಳೋದರ ಪ್ರಯತ್ನ. ಎರಡನೇ ಸೂತ್ರ ಬ್ರಹ್ಮ ಅಂದರೆ ಏನು ನಿಮ್ಮ ದೃಷ್ಟಿಯಲ್ಲಿ ಬ್ರಹ್ಮ ಅಂದರೆ ಬ್ರಹ್ಮ ಅಂತ ಅನ್ನೋ ಮಾತಿಗೆ ಅನೇಕ ಅರ್ಥಗಳಿದೆ. ಚತುರ್ಮುಖ ಬ್ರಹ್ಮ ಇದ್ದಾನೆ, ಯಾವುದು ಬೆಳೆಯುತ್ತೋ ಅದೆಲ್ಲ ಬ್ರಹ್ಮ ಅಂತ ಹೆಸರು, ಯಾವುದು ವಿಸ್ತೃತವಾಗಿ ಹರಡಿಕೊಳ್ಳುತ್ತೋ ಅದಕ್ಕೆ ಬ್ರಹ್ಮ ಅಂತ ಹೆಸರು. ಅಜ ಅನೇಕವಾಗಿರತಕ್ಕಂಥ ಅದಕ್ಕೆ ಈ ಬ್ರಹ್ಮ ಅಂತ ಅನ್ನೋ ಮಾತಿಗೆ ಅನೇಕವಾದ ಅರ್ಥ ಇದೆಯಲ್ಲ. ನೀವು ಜಿಜ್ಞಾಸೆ ಮಾಡತಕ್ಕಂಥ ಬ್ರಹ್ಮ ಯಾರು, ಜಿಜ್ಞಾಸ್ಯವಾದನಾದ ಬ್ರಹ್ಮ ಯಾರು, ಅದರ ಲಕ್ಷಣ ಹೇಳಿದ್ರು. ಜನ್ಮ ಆದ್ಯಸ್ಥೀಯತಃ. ಚತುರ್ಮುಖ ಬ್ರಹ್ಮನನ್ನ ಕುರಿತು ಇಲ್ಲಿ ಹೇಳ್ತಾ ಇಲ್ಲ ನಾವು. ಯಾವುದರಿಂದ ಈ ಇಡೀ ಜಗತ್ತು ಬಂತೋ, ಯಾವುದರಲ್ಲಿ ಈ ಜಗತ್ತು ಇದೆಯೋ, ಯಾವುದರಲ್ಲಿ ಇದು ಪರ್ಯವಸಾನವಾಗುತ್ತೋ ಇದು ಬ್ರಹ್ಮ. ಯಥೋ ವಾಯುಮಾನಿಭೂತ ಉಪನಿಷತ್ತಿನ ಒಂದು ಮಾತನ್ನ ಆಧಾರವಾಗಿಟ್ಟುಕೊಂಡು ಒಂದು ವಿಷಯವಾಕ್ಯವಾಗಿಟ್ಟುಕೊಂಡು ಎರಡನೇದು ಲಕ್ಷಣ ಅಂತ ಹೇಳಿದ್ರು. ಲಕ್ಷಣದಲ್ಲಿ ಎರಡು ವಸ್ತುಗಳಂತ ಹೇಳಿದ್ರು. ಅದರ ಮೊದಲನೇ ಸೂತ್ರದಲ್ಲಿ ಇಲ್ಲದೇ ಇರತಕ್ಕಂತಹದ್ದು, ಎರಡನೇ ಸೂತ್ರದಲ್ಲಿ ಬರತಕ್ಕಂತಹದ್ದು ಜಗತ್ತು ಅಂತ ಅನ್ನೋ ಮಾತು. ಆ ಜಗತ್ತಿಗೂ ಬ್ರಹ್ಮನಿಗೂ ಸಂಬಂಧ ಏನು ಅಂತ ಅನ್ನೋದನ್ನು ಅಲ್ಲೇ ಕಾಣಿಸಿದ್ದಾರೆ. ಯತಃ ಅಂತ ಕಾಣಿಸಿದ್ದಾರೆ. ಜನ್ಮಾದಿ ಅಸ್ಯ ಯತಃ, ಯಾವುದರಿಂದ ಈ ಜಗತ್ತು ಇತ್ಯಾದಿಗಳು ಬಂತು. ಆದಿ ಜಗತ್ತು ಅಂದರೆ ಸ್ಥಿತಿ ಸಂಹಾರ ಎಲ್ಲವೂ ಬಂತು. ಅಂದರೆ ಬ್ರಹ್ಮ ನಿರೂಪಣೆ ಮಾಡಬೇಕು, ನಿರ್ದೇಶನ ಮಾಡಬೇಕಾದರೆ ಜಗತ್ತಿಗೆ ಕಾರಣನಾಗಿ ಅಂದರೆ ಏನಾಯಿತು, ಜಗತ್ತು ಕಾರ್ಯ ಅಂತಾಯಿತು, ಜಗತ್ ಬ್ರಹ್ಮ ಕಾರಣ ಅಂತಾಯಿತು. ಇದು ಒಂದು ವಾದ. ಅಥವಾ ಜಗತ್ತು ವಿಶೇಷ ಅಂತಾಯಿತು, ಬ್ರಹ್ಮ ವಿಶಿಷ್ಟ ಅಂತಾಯಿತು. ರಾಮಾನುಜಾಚಾರ್ಯ ಸಿದ್ಧಾಂತದಲ್ಲಿ ಈ ಒಂದು ವಿಶೇಷ ವಿಶೇಷಣ ಸಂಬಂಧವನ್ನು ಇಟ್ಕೊಂಡು, ವಿಶೇಷ ವಿಶೇಷಣ ಸಂಬಂಧವನ್ನು ಇಟ್ಟುಕೊಂಡು ಹೀಗೆ ಇದು ಕಾರ್ಯ, ಇದು ಅದಕ್ಕೆ ಕಾರಣ ಅಂತನ್ನೋ ದ್ವೈತ ಪಕ್ಷದಲ್ಲಿ, ವಿಶಿಷ್ಟಾದ್ವೈತದಲ್ಲಿ ಜಗತ್ತು ಬ್ರಹ್ಮನಿಗೆ ವಿಶಿಷ್ಟವಾದದ್ದು. ಅದೇ ಜಗತ್ತಿನಿಂದ ವಿಶಿಷ್ಟನಾದವನು ಬ್ರಹ್ಮ ಅಂತನೋ ಜನ್ಮಾದ್ಯಸ್ಯತಃ. ತಾನಾಗಿಯೇ ಇರತಕ್ಕಂಥ ಬ್ರಹ್ಮ ಜಿಜ್ಞಾಸ ಅಲ್ಲ. ಬ್ರಹ್ಮನಿಗೆ ಎರಡು ರೂಪಗಳು, ಶಂಕರ ಭಾಷ್ಯದಲ್ಲಿ ಎರಡು ರೂಪಗಳು, ಬ್ರಹ್ಮನಿಗೆ ಎರಡು ರೂಪಗಳು. ಒಂದು ಜಗತ್ತಿನಲ್ಲಿ ತೋರ್ಕೊಳ್ಳೋದು, ಒಂದು ತಾನಾಗಿಯೇ ಇರತಕ್ಕಂಥದ್ದು ಇನ್ನೊಂದು. ನಿಷ್ಕಲ, ಸಕಲ, ನಿರ್ಗುಣ, ಸಗುಣ ಇತ್ಯಾದಿಯಾಗಿ ಹೇಳ್ತಾರೆ. ಈ ನಿರ್ಗುಣ ಬ್ರಹ್ಮ ಎಲ್ಲಿದ್ದಾನೆ, ಹೇಗಿದ್ದಾನೆ? ಸ್ವೇಧಾಮ್ನಿ ಪ್ರತಿಷ್ಠಿತ, ತನ್ನಲ್ಲಿ ತಾನಿದ್ದಾನೆ. ತಮ್ ಕೇನ ವಿಜಾನೀಯ, ಅವನನ್ನು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಜಿಜ್ಞಾಸೆ ಅಂತ ಅನ್ನೋದು ಅವನಿಗಲ್ಲ. ಯಾವುದನ್ನ ಪರಬ್ರಹ್ಮ ಅಂತ ನಾವು ಕರಿತೀವೋ ಪರಬ್ರಹ್ಮ ಜಿಜ್ಞಾಸ್ಯನಲ್ಲ, ಅವನನ್ನು ಜಿಜ್ಞಾಸೆ ಮಾಡೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲವೂ ಈ ತಿಳ್ಕೊಳ್ಳೋದಕ್ಕೆಲ್ಲ ಅವನೇ ಕಾರಣನಾದ್ದರಿಂದ ಚಕ್ಷುರಃ ಚಕ್ಷು, ಶ್ರೋತ್ರಸ್ಯ ಶ್ರೋತ್ರಂ, ಮನಸಃ ಮನ ಇತ್ಯಾದಿಯಾಗಿ ಹೇಳೋದ್ರಿಂದ ಅವನ ಜಿಜ್ಞಾಸ್ಯ ಅಲ್ಲ. ಮತ್ತು ಯಾವ ಬ್ರಹ್ಮ ಜಿಜ್ಞಾಸ್ಯ? ಜಗತ್ತಿನ ಮೂಲಕವಾಗಿ ಯಾವ ಬ್ರಹ್ಮ ಪ್ರಕಟಗೊಂಡಿದ್ದಾನೋ ಆ ಬ್ರಹ್ಮ ಜಿಜ್ಞಾಸ್ಯ. ಆ ಬ್ರಹ್ಮನಿಗೂ ಜಿಜ್ಞಾಸುವಿಗೂ ಸಂಬಂಧ ಉಂಟು. ಏನು ಸಂಬಂಧ? ಜಿಜ್ಞಾಸ್ಯ ಜಿಜ್ಞಾಸು ಸಂಬಂಧ, ಅಧಿಕಾರಿಯ ಸಂಬಂಧ. ಹೀಗೆ ಸಂಬಂಧವನ್ನು ಹೇಳುವಾಗ ಇನ್ನೊಂದು ಏನು ಹೇಳ್ತಾರೆ? ಹೇತು ಫಲ ನಿರೂಪಣ. ಹೇತು ಅಂದರೆ ಕಾರಣ, ಫಲ ಅಂದರೆ ಜಗತ್ತಿನಲ್ಲಿ ಬಂಧವೋ ಮೋಕ್ಷವೋ ಎರಡೂ ಫಲಗಳು. ಈ ಬಂಧ ಮೋಕ್ಷ ಎರಡಕ್ಕೂ ಕಾರಣನಾದವನು ಬ್ರಹ್ಮ. ಬಂಧಕ್ಕೂ ಅವನೇ ಕಾರಣ. ಅವನನ್ನು ತಿಳ್ಕೊಳ್ಳದೇ ಇದ್ರೆ ಬಂಧ, ಅವನನ್ನು ತಿಳ್ಕೊಂಡ್ರೆ ಮೋಕ್ಷ. ಹೇತು ಫಲ ಹೀಗೆ ನಾನಾ ರೀತಿಯಾಗಿ ಹೇಳಿದರೂ ಕೂಡ ಬ್ರಹ್ಮನಿಗೂ ಜಗತ್ತಿಗೂ ಸಂಬಂಧ ಇರತಕ್ಕದ್ದನ್ನು ಹೇಳಿದ್ರು. ಹಾಗಿದ್ರೆ ಜಗತ್ತಿಗೆ ದ್ರವ್ಯಾತ್ಮನ ಅಸ್ತಿತ್ವ ಉಂಟು,
ಒಂದರಿಂದ ಇನ್ನೊಂದು ಬಂತು ಅಂತ ಹೇಳಿದಾಗ ಯಾವ ರೀತಿಯಾಗೇ ಆಗಲಿ, ವಿಶೇಷಣ ವಿಶೇಷವಾಗಿ ಆಗಲಿ ಅಥವಾ ಕಾರ್ಯಕಾರಣವಾಗಲಿ ಹೇತುಬಲ ಸಂಬಂಧವಾಗಲಿ ಒಂದರಿಂದ ಒಂದು ಬಂತು ಅಂದರೆ ಎರಡಕ್ಕೂ ಸತ್ತಾ ಮಾತ್ರ ಎಷ್ಟರ ಮಟ್ಟಿಗಿದೆ ಅಂದರೆ ಆರ್ ದೇ ಇಂಡಿಪೆಂಡೆಂಟ್ ರಿಯಾಲಿಟೀಸ್ ಆರ್ ಈವನ್ ಇಫ್ ಇಟ್ ಇಸ್ ಡಿರೈವ್ಡ್ ಈಸ್ ಇಟ್ ಎ ಡಿಫರೆಂಟ್ ರಿಯಾಲಿಟಿ ಫ್ರಾಮ್ ದಿ ಬ್ರಹ್ಮ. ಜಗತ್ತಿಗೆ ಒಂದು ವಿಶಿಷ್ಟವಾದ ಸತ್ತ ಇದೆಯೋ ಅಥವಾ ಬ್ರಹ್ಮನ ಸತ್ತಾದಲ್ಲಿ ಅದು ಅಡಗಿದೆಯೋ? ಇದು ಸಾಮಾನ್ಯವಾಗಿ ವ್ಯವಹಾರ ನೆಲೆಯಲ್ಲೇ ಹೇಳಲಿ, ಪರಮಾರ್ಥ ನೆಲೆಯಲ್ಲೇ ಹೇಳಲಿ, ಜಗತ್ತಿಗೆ ಒಂದು ಸತ್ತ ಇದೆ ಅಂತ ಎಲ್ಲ ವೇದಾಂತಿಗಳು ಒಪ್ಕೊಳ್ತಾರೆ. ಆ ಸತ್ತ ಅಂತ ಇಲ್ಲದೇ ಇದ್ರೆ ವ್ಯವಹಾರ ಸತ್ಯ ಅಂತಲೂ ಹೇಳೋದು ಸಾಧ್ಯ ಇಲ್ಲ. ಸತ್ತ ಅಂತ ಇದೆ, ಯಾವುದೋ ಲೆವೆಲ್ನಲ್ಲಿ ಅದು ಸತ್ತ ಅಂದ್ರೆ ಎಕ್ಸಿಸ್ಟೆನ್ಸ್, ರಿಯಾಲಿಟಿ. ನೀವು ಪರಮಾರ್ಥ ಅಂತ ಹೇಳಿದ್ರೂ ಒಂದೇ, ಯಾಕೆಂದ್ರೆ ಪರಮಾರ್ಥ ಆ ಜಿಜ್ಞಾಸ್ಯಮಾನನಾದ ಬ್ರಹ್ಮನೇ ಅಲ್ಲ, ಅದವರ ಪರಮಾರ್ಥ ಸ್ಥಿತಿ. ಅದನ್ನು ಕಟ್ಕೊಂಡು ನಾವೇನು ಮಾಡೋ ಹಾಗಿಲ್ಲ. ಅದು ಅನುಭವಕ್ಕೆ ಬರಬೇಕಷ್ಟೇ, ಮುಕ್ತಿಯಲ್ಲಿ ಅದರ ಅನುಭವ ಆಗಬೇಕಷ್ಟೇ ವಿನಃ ನಮ್ಮ ಜಿಜ್ಞಾಸೆಗೂ ಸಾಧನೆಗೂ ಆ ಪರಬ್ರಹ್ಮನಿಗೂ ಸಂಬಂಧ ಇಲ್ಲ. ಈ ಪಾರಮಾರ್ಥಿಕ ಸತ್ತ ಅಂತ ಇದು ಶಂಕರರ ಅನಂತರ ಅದ್ವೈತಿಗಳು ಏನು ಹೇಳ್ತಾರೆ, ಇದು ವಾಸ್ತವವಾಗಿ ವ್ಯವಹಾರವೇ. ಇದು ವ್ಯವಹಾರದಲ್ಲೇ ಪರಮಾರ್ಥ. ಇನ್ನು ವ್ಯವಹಾರ ಅಂದರೆ ಕಾಮಕ್ರೋಧಾದಿಗಳು, ಹೇತು ಫಲಾಕರ್ತೃತ್ವ, ಭೋಕ್ತೃತ್ವ ಇವೆಲ್ಲ ಇಟ್ಕೊಂಡಿರೋದು ವ್ಯವಹಾರ. ಆದರೆ ಇಲ್ಲಿಯೂ ಕೂಡ ಈ ಬ್ರಹ್ಮನ ಒಂದು ಸತ್ವ ಡಿರೈವ್ಡ್ ರಿಯಾಲಿಟಿ ಅಂತ ಹೇಳಿದ್ರೂ ಕೂಡ ಒಂದು ಡಿಫರೆಂಟ್ ರಿಯಾಲಿಟಿ ಇದೆ. ಇದು ರಾಮಾನುಜಾಚಾರ್ಯರು ಹೇಳೋದು ಇದೆ, ಮಧ್ವಾಚಾರ್ಯರು ಹೇಳೋದು ಇದೆ, ಶಂಕರಾಚಾರ್ಯರು ಹೇಳೋದು ಇದೆ. ಶಂಕರಾಚಾರ್ಯರು ಕೂಡ ಈ ಜಗತ್ತು ಅಂತನ್ನುವಾಗ ಅತಿವಿಚಿತ್ರವಾದ ಸಂಪತ್ತು, ಕೇನಾಪಿ ಊಹನಾಯಾಪಿ, ಯಾರಿಂದ ಊಹೆನ ಮಾಡಿಕೊಳ್ಳೋದಕ್ಕೂ ಕಷ್ಟವಾದಂತಹ ಜಗತ್ತು ಇತ್ಯಾದಿ ಜಗತ್ತಿನ ಸತ್ಯತ್ವವನ್ನೇ ಶಂಕರಾಚಾರ್ಯರು ಹೇಳಿದ್ದಾರೆ. ಜಗತ್ತನ್ನ ಈ ಭ್ರಾಂತಿ ಮಿಥ್ಯಾ ಅಂತ ಎಲ್ಲಿ ಹೇಳಲಿಲ್ಲ ಅವರು. ಆದ್ದರಿಂದ ಪಾರಮಾರ್ಥಿಕ ಸತ್ಯ ಅಂತ ಹೇಳಿದ್ರೂ ಕೂಡ ವ್ಯವಹಾರದ ನೆಲೆಯಲ್ಲೇ ನಿಲ್ಲುತ್ತೆ. ಅಂದರೆ ಈ ವ್ಯವಹಾರದಲ್ಲಿ ಇರತಕ್ಕಂತಹ ಜಗತ್ತು ಇದರ ಸತ್ತಾತ್ವೇನ ಬ್ರಹ್ಮಣ ಭಿನ್ನ ಊತವಾ ನ. ಇಲ್ಲಿ ಏನು ಪ್ರಾಬ್ಲಮ್ ಏನು ಬರುತ್ತೆ, ಬ್ರಹ್ಮನಿಗಿಂತ ಬೇರೆಯಾಗಿ ಜಗತ್ತು ಅಂತ ಒಂದಿದೆಯೋ ಅಥವಾ ಬ್ರಹ್ಮನಲ್ಲಿ ಅಂತರ್ಗತವಾಗಿದೆಯೋ? ಇಲ್ಲಿ ತಗೊಂಡಿರೋ ದೃಷ್ಟಿ ಏನು ಅಂದರೆ, ಬ್ರಹ್ಮನಿಂದ ಜಗತ್ತು ಬಂತು, ಉಪನಿಷತ್ತುಗಳು ಜನ್ಮಾದ್ಯಸ್ಯತಃ ಅಂತ ಹೇಳಿದ್ರು ಕೂಡ they don't have the same reality as the ಬ್ರಹ್ಮನ್. ಯಾಕೆಂದ್ರೆ ಬ್ರಹ್ಮನಿಗೆ ವಿಕಾರಗಳು ಅಂತ ಅನ್ನೋದು ಇಲ್ಲ. ಈ ಸಾಕಾರವಾದ ಜಗತ್ತಿಗೆ ವಿಕಾರಗಳು ಅಂತ ಇದೆ. ಅದಕ್ಕೆ ಕೊಳ್ಳಿಯ ಅಲಾತ ಚಕ್ರದ ಒಂದು ನಿದರ್ಶನ ಕೊಟ್ಟರು. ಕೊಳ್ಳಿಯಲ್ಲಿ ಚಕ್ರ ಅಂತಿಲ್ಲ, ಕೊಳ್ಳಿಯಲ್ಲಿ ರುಜುತ್ವ ಅಂತ ಇಲ್ಲ, ವಕ್ರತ್ವ ಅಂತ ಇಲ್ಲ. ಕೊಳ್ಳಿಯಲ್ಲಿ ಇರತಕ್ಕಂಥದ್ದು ಒಂದೇ ಭಾಸ. ಆದರೆ ತಿರುಗಿಸಿದಾಗ ಅದು ಚಕ್ರ ಅಂತ ಕಂಡುಕೊಳ್ಳುತ್ತೆ, ಓರೆ ಮಾಡಿದಾಗ ಅದು ಓರೆ ಅಂತ ಕಾಣುತ್ತೆ, ನೇರವಾಗಿ ಹೇಳಿದಾಗ ಅದು ನೇರ ಅಂತ ಕಾಣುತ್ತೆ. ಈ ಕಾಣಿಸಿಕೊಳ್ಳೋದು ಎಲ್ಲ ಕೊಳ್ಳಿಯಷ್ಟೇ ದಿಟ ಅಲ್ಲ. ಯಾಕೆಂದ್ರೆ ಕೊಳ್ಳಿಯಲ್ಲಿರತಕ್ಕಂಥ ದ್ರವ್ಯತ್ವ ಇದರಲ್ಲಿ ಇಲ್ಲ, ಸಬ್ಸ್ಟೆನ್ಸ್. ಆದ್ರಿಂದ ಇಲ್ಲೇನು ಹೇಳ್ತಾರೆ, ತೇ ದ್ರವ್ಯತ್ವಾಭಾವ ಯೋಗತಃ. ಆಭಾಸಗಳು ಕೊಳ್ಳಿಯಿಂದ ಹೊರಗೆ ಬಂದು ಬೇರೆಯಾಗಿ ನಿಂತಿವೆ ಅಂತ ಹೇಳುವ ಹಾಗಿಲ್ಲ. ಜನ್ಮಾದ್ಯಸ್ಯತಃ ಅಂತನ್ನೋ ಸೂತ್ರದಲ್ಲಿ ಜಗತ್ತು ಬ್ರಹ್ಮನಿಂದ ಬೇರೆಯಾಗಿ ಬಂದು ಸ್ವತಂತ್ರವಾಗಿ ನಿಂತಿದೆ. ನಮ್ಮ ಲೌಕಿಕ ದೃಷ್ಟಾಂತದಲ್ಲಿ ತಂದೆ ತಾಯಿಗಳಿಗೆ ಮಗುವಾದರೆ, ಮಕ್ಕಳಾದರೆ ಮಕ್ಕಳು ತಂದೆ ತಾಯಿಗಳಿಂದ ಸ್ವತಂತ್ರವಾಗಿ ಇರ್ತಾರೆ, ಅವರು ಪ್ರತ್ಯೇಕವಾಗಿ ಇರ್ತಾರೆ, ಅವರು ವಿಶಿಷ್ಟವಾಗಿ ಇರ್ತಾರೆ. ಹಾಗೆ ಈ ಕಾರ್ಯಕಾರಣ ಸಂಬಂಧ ಜಗತ್ತಿಗೂ ಬ್ರಹ್ಮನಿಗೂ ಹೇಳೋ ಹಾಗಿಲ್ಲ. ಈ ಕುಂಬಾರ ಒಂದು ಮಡಕೆಯನ್ನು ಮಾಡಿದ್ರೆ ಕುಂಬಾರನಿಗೂ ಮಡಕೆಗೂ ಏನು ಸಂಬಂಧ ಇಲ್ಲ. ಆದಮೇಲೆ ಮಡಕೆ ಸ್ವತಂತ್ರವಾಗಿ ಇರುತ್ತೆ. ಕುಂಬಾರ ಸತ್ತು ಹೋದ್ರೂ ಮಡಕೆ ಇರುತ್ತೆ, ಅಥವಾ ಮಡಕೆ ಓಡ್ ಹೋದ್ರೂ ಕುಂಬಾರ ಇರ್ತಾನೆ. ಇವರಿಬ್ಬರಿಗೆ ಏನು ಸಂಬಂಧ ಇಲ್ಲ. ಈ ರೀತಿಯಾದ ಕಾರ್ಯಕಾರಣ ಸಂಬಂಧವನ್ನು ಬ್ರಹ್ಮನಿಗೂ ಜಗತ್ತಿಗೂ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಬ್ರಹ್ಮನಿಗೆ ಅದು ಉತ್ಪತ್ತಿ ಆಯಿತು ಅಂತನ್ನೋ ಕಾರಣದಿಂದ ಸ್ವತಂತ್ರ ಸತ್ತ ಅಂತ ಬರಲಿಲ್ಲ. ಜನ್ಮಾದ್ಯಸ್ಯತಃ ಅಂತನ್ನೋದ್ರಲ್ಲಿ ಏನಿದೆ ಉಪನಿಷತ್ತಿನಲ್ಲಿ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಅಲ್ಲಿ ಮೂರನ್ನು ಹೇಳಿದ್ರು.
ಯಾವುದರಿಂದ ಹೊರಗೆ ಬಂದಿದೆಯೋ, ಯಾವುದರಿಂದ ಉಳಿದಿದೆಯೋ, ಯಾವುದರಲ್ಲಿ ಪರ್ಯವಸಾನವಾಗುತ್ತೋ, ಇದು ನಮ್ಮ ಲೌಕಿಕವಾದ ಕಾರ್ಯಕಾರಣ ಸಂಬಂಧದಲ್ಲಿ ಹೇಳೋ ಹಾಗಿಲ್ಲ. ತಂದೆ ಇಂದ ಮಗ ಆದರೆ ಮಗ ತಂದೆಯಿಂದಲೇ ಜೀವಿಸಬೇಕು ಅಂತ ಏನಿಲ್ಲ, ಅವರಿಗೆ ಸ್ವತಂತ್ರವಾಗಿರಬಹುದು. ಕಡೆಯಲ್ಲಿ ಮಗ ತಂದೆಯಲ್ಲಿ ಅಂತರ್ಧಾರಣ ಆಗ್ತಾನೆ ಅಂತ ಹೇಳೋ ಹಾಗಿಲ್ಲ. ಒಂದು ಕುಂಬಾರ ಮಡಕೆಯನ್ನು ಮಾಡಿದ್ರೆ ಮಡಕೆ ಕಡೆ ಕುಂಬಾರನಲ್ಲೇ ಹೋಗುತ್ತೆ ಅಂತ ಹೇಳೋ ಹಾಗಿಲ್ಲ, ಕುಂಬಾರರಿಂದ ಅದು ಉಳಿಯುತ್ತೆ ಅಂತ ಹೇಳೋ ಹಾಗಿಲ್ಲ. ಈ ಸಂಬಂಧವನ್ನು ಜಗತ್ ಯೋನಿತ್ವ ಅಂತ ಅನ್ನೋದಕ್ಕೆ ಹೇಳೋ ಹಾಗಿಲ್ಲ. ಅದೇ ಬೇರೆ ರೀತಿಯಾದಂಥ ಸಂಬಂಧ ಜನ್ಮಾದಿ. ಆದ್ರಿಂದಲೇ ಉಪನಿಷತ್ತಿನಲ್ಲಿ ಯಾವುದರಿಂದ ಬರುತ್ತೋ ಅಂತ ಅಷ್ಟು ಮಾತ್ರ ಹೇಳ್ದೇನೆ, ಏನ ಜೀವಂತಿ, ಯಾವುದರಿಂದ ಉಳಿದಿದೆಯೋ, ಯಾವುದರಲ್ಲಿ ಇದು ಅಡಗತ್ತೆಯೋ, ಪ್ರಯಾಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೆ, ಇದನ್ನು ಬ್ರಹ್ಮ ಅಂತ ತಿಳ್ಕೋ. ಮತ್ತು ಯಾವುದಕ್ಕೆ ಹೀಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲವೋ, ಯಾವುದರಿಂದ ಇದು ನಿಂತಿದೆಯೋ, ಯಾವುದರಲ್ಲಿ ಇದು ಪರ್ಯವಸಾನವಾಗಿದೆಯೋ, ಇದಕ್ಕೆ ಯಾವ ದ್ರವ್ಯತ್ವ ಅಂತ ಹೇಳೋದು? ದ್ರವ್ಯತ್ವ ಅಂತ ಇಲ್ಲ. ಆದ್ದರಿಂದ ದ್ರವ್ಯತ್ವಾಭಾವಯೋಗತಃ ಉಪನಿಷತ್ನಲ್ಲಿ ಅದಕ್ಕೋಸ್ಕರಲೇ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳ್ತಾರೆ. ಎಲ್ಲವೂ ಬ್ರಹ್ಮವೇ. ಜಗತ್ತು ಅಂತ ನಮ್ಗೆ ಏನು ಕಾಣ್ತಾ ಇದೆ ವಾಸ್ತವವಾಗಿ ಬ್ರಹ್ಮವೇ. ಇವಾಗ ಕೊಳ್ಳಿ ತಿರುಗ್ತಾ ಇದ್ದಾಗ ಒಂದು ಚಕ್ರ ಕಂಡ್ರೆ ವಾಸ್ತವವಾಗಿ ಅದು ಕೊಳ್ಳಿಯೇ. ಅದು ಚಕ್ರ ಅಂತ ಅನ್ನೋದು ನಮಗೆ ಕಾಣುತ್ತೆ ಅಷ್ಟೇ ವಿನಃ ಅದು ಕೊಳ್ಳಿಯೇ. ನೇರವಾಗಿ ಒಂದೇನೋ ಕತ್ತಲಲ್ಲಿ ಹೀಗೆ ಹೋಗ್ತಾ ಇದ್ದಾಗ ನಮಗೆ ಹಾಗೆ ಕಂಡ್ರೂ ಕೂಡ ಗೆರೆ ಅದು ಕೊಳ್ಳಿಯೇ. ಅದು ಸೊಟ್ಟಾಗಿದ್ರೆ ಅದು ಕೊಳ್ಳಿಯೇ. ರುಜು, ವಕ್ರ, ಚಕ್ರ ಇವೆಲ್ಲ ಬಗೆ ಬಗೆಯಾಗಿ ಅದು ಕಾಣಿಸ್ಕೊಂಡ್ರೂ ಕೂಡ ವಾಸ್ತವವಾಗಿ ಅದು ಕೊಳ್ಳಿಯೇ. ಸರ್ವಂ ಕಲ್ವಿದಂ ಬ್ರಹ್ಮ. ಜಗತ್ತಿನಲ್ಲಿ ಜಂಗಮ, ಸ್ಥಾವರ ಇತ್ಯಾದಿಗಳ ನಾನಾ ರೂಪದಲ್ಲಿ ಕಂಡುಕೊಂಡ್ರೂ ಕೂಡ ವಾಸ್ತವವಾಗಿ ಬ್ರಹ್ಮ ಅಂತ ಅನ್ನೋದು ಒಂದೇ ದ್ರವ್ಯ. ಜಗತ್ತಿಗೆ ಇದಕ್ಕಿಂತ ವಿಭಿನ್ನವಾದಂಥ ಸ್ವತಂತ್ರವಾದಂಥ ಸತ್ತ ಅಂತ ಇಲ್ಲ. ಅದರಿಂದ ಏನು ಹೇಳ್ತಾರೆ? ದ್ರವ್ಯತ್ವಾಭಾವಯೋಗತಃ. ಅದು ಬೇರೆ ವಸ್ತುವೇ ಆಗಿದ್ರೆ ಅದರಿಂದ ಇನ್ನೊಂದು ವಸ್ತು ಬರೋದು ಅಂತ ಒಂದು ಇರಬೇಕಾಗಿತ್ತು, ಅಥವಾ ಆ ವಸ್ತು ತಾನಾಗಿ ಹೋಗೋದು ಬರೋದು ಅಂತ ಇರಬೇಕಾಗಿತ್ತು. ಹಾಗಿಲ್ಲ. ಇಲ್ಲಿ ಕೊಳ್ಳಿ ಆರು ಹೋದ್ರೆ ಚಕ್ರವೂ ಇರೋಲ್ಲ, ಅಲ್ಲಿ ರುಜು ವಕ್ರ ಏನಿರೋಲ್ಲ. ಹೀಗೆ ಈ ದ್ರವ್ಯತ್ವ ಅಂತ ಅನ್ನೋದಕ್ಕೆ ಏನೇನು ಲಕ್ಷಣಗಳನ್ನು ನಾವು ಕೊಡಬಹುದು, ಆ ಲಕ್ಷಣಗಳನ್ನು ನಾವು ಕೊಳ್ಳಿಗೆ ಕೊಡಬೇಕೇ ವಿನಃ ಈ ನಮಗೆ ತೋರಿಕೊಳ್ಳೋದಕ್ಕೆ ಕೊಡೋ ಹಾಗಿಲ್ಲ. ಅದು ರುಜು, ವಕ್ರ, ಚಕ್ರ ಇದಕ್ಕೆ ಕೊಡೋ ಹಾಗಿಲ್ಲ. ವಿಜ್ಞಾನೇ ಸ್ಪಂದಮಾನೇ, ಅಲ್ಲಿ ಇಲ್ಲಿ ಏನು ಹೇಳ್ತಾರೆ, ಅಲ್ಲಿ ಹೇಗೆ ಆಭಾಸ ಇದೆಯೋ ಇಲ್ಲಿ ವಿಜ್ಞಾನದ ಎಲ್ಲ ಕ್ರಿಯೆಗಳು ಕೂಡ ಅದೇ ರೀತಿಯಾಗಿ ನಡೀತಾ ಇದೆ. ಎರಡಕ್ಕೂ ಸಾಮ್ಯ ಹೇಳಿ. ಅವಿಶೇಷತಃ ಅಲ್ಲಿ ಆಭಾಸ ಅಂತನ್ನೋದು, ಇಲ್ಲಿ ವಿಜ್ಞಾನ ಅಂತನ್ನೋದು ಎರಡೂ ಒಂದೇ ಗೋತ್ರಕ್ಕೆ ಸೇರಿದವು. ವಿಜ್ಞಾನೇ ಸ್ಪಂದಮಾನೇ ವೈ ನಾಭಾಸ ಅನ್ಯದೋ ಭುವಃ ನ ತತೋನ್ಯತ್ರ ನಿಸ್ಪಂದಾತ್ ನ ವಿಜ್ಞಾನಂ ವಿಶಂತಿತೆ. ಇಲ್ಲಿ ಬೌದ್ಧರವಾದ ಒಂದು, ವೇದಾಂತಿಗಳವಾದ ಒಂದು. ಇಲ್ಲಿ ವಿಜ್ಞಾನ ಅಂತನ್ನೋ ಮಾತನ್ನ ಬ್ರಹ್ಮನಿಗೆ ಒಂದು ಲಕ್ಷಣವಾಗಿ ಇಲ್ಲಿ ವೇದಾಂತಗಳು ಹೇಳ್ತಾರೆ. ವಿಜ್ಞಾನಮಾನಂದಂ ಬ್ರಹ್ಮ, ವಿಜ್ಞಾನಂ ಬ್ರಹ್ಮೇತಿ ವಿಜಾನೀಯ. ವಿಜ್ಞಾನ ಅಂದ್ರೆ ಬ್ರಹ್ಮ ಅಂತ ಹೇಳಿ, ಬ್ರಹ್ಮನ ಸ್ವರೂಪ ಏನು? ನಿತ್ಯ ಶುದ್ಧ ಬುದ್ಧ ಚೈತನ್ಯ ಸ್ವರೂಪ, ಪ್ಯೂರ್ ಕಾನ್ಷಿಯಸ್ನೆಸ್, ಬೇರ್ ಕಾನ್ಷಿಯಸ್ನೆಸ್. ಇದು ವಿಜ್ಞಾನೇ ಸ್ಪಂದಮಾನೇ. ಈ ವಿಜ್ಞಾನದಲ್ಲಿ ಒಂದು ಚಲನೆ ಅಂತ ಉಂಟಾದರೆ ಹೇಗೆ ಚಲನೆ ಬಂತು ಅಂತ ಅನ್ನೋದು ಆಂಟೋಲಾಜಿಕಲ್ ಪ್ರಾಬ್ಲಮ್. ವಿಜ್ಞಾನೇ ಸ್ಪಂದಮಾನೇ. ಇವಾಗ ಕೂಟಸ್ಥ ರೀತಿಯಾದ ಬ್ರಹ್ಮನಲ್ಲಿ ಈ ಚಲನೆ ಅಂತ ಹೇಗೆ ಬಂತು, ಜಗದ್ವ್ಯಾಪಾರ ಅಂತ ಹೇಗೆ ಬಂತು? ಉಪನಿಷತ್ತಿನಲ್ಲಿ ಹೇಳ್ತಾರೆ, ಸೋಕಾಮಯತ ಬಹುಸ್ಯಾಂ ಪ್ರಜಾಯೇಯ ಇದಂ ಸರ್ವಂ ಅಸೃಜತ್ ಹೇಳ್ತಾರೆ. ಇವನು ಸೋಕಾಮಯತ, ಇವನು ಮನಸ್ಸು ಮಾಡಿದ, ಇವನು ಒಂದು ಬಯಕೆ ಬಂತು. ಯಾಕೆ ಬಯಕೆ ಬಂತು ಉಪನಿಷತ್ತು ಹೇಳೋಲ್ಲ, ಅದು ಇಟ್ಸ್ ಅಚಿಂತ್ಯ ಅಂತ ಮುಂದೆ ಹೇಳ್ತಾರೆ. ಜಗತ್ತು ಅಂತ ಒಂದಿದೆ, ಯು ಕಾಂಟ್ ಡಿಸ್ಮಿಸ್ ವಾಟ್ ಈಸ್ ರಿಯಲ್. ಆದ್ರೆ ವಾಟ್ ಈಸ್ ಇನ್ ಯುವರ್ ಜಗತ್ತು ಅಂತ ಒಂದಿದೆ, ಸಂಸಾರ ಅಂತ ಒಂದಿದೆ. ಇದನ್ನ ನೀವಿಲ್ಲ ಅಂತ ಅನ್ನೋ ಹಾಗಿಲ್ಲ.
ಇದಕ್ಕೆ ಸತ್ತ ಎಷ್ಟಿದೆ ಅಂತ ನಾವು ಜಿಜ್ಞಾಸೆ ಮಾಡಬಹುದೇ ವಿನಃ ಈ ಜಗತ್ತು ಹೇಗೆ ಬಂತು ಯಾಕೆ ಬಂತು ಅಂತ ಕೇಳೋ ಹಾಗಿಲ್ಲ. ಅದೊಂದು ವಿಜ್ಞಾನೇ ಸ್ಪಂದಮಾನೇ. ಇಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿ ಒಂದು ಒಕ್ಕಣೆ ಅಂತ ಇರುತ್ತೆ. ಒಕ್ಕಣೆ ಅಂತಂದ್ರೆ ಏನು? ಒಂದು ಮೆಥಾಡಿಕಲ್ ಟ್ರೀಟ್ಮೆಂಟ್. ಇಲ್ಲಿ ವಿಜ್ಞಾನೇ ಸ್ಪಂದಮಾನೇ ಅಂತ ಹೇಳಿದ್ರು. ವಿಜ್ಞಾನವು ಅಲುಗಾಡುತ್ತಿರಲಾಗಿ ವಿಜ್ಞಾನೇ ಸ್ಪಂದಮಾನೇ ಸತಿ. ಕೊಳ್ಳಿಯು ಹೇಗೆ ಅಳ್ಳಾಡ್ತಾ ಇರುತ್ತೋ ಹಾಗೆ ವಿಜ್ಞಾನವೂ ಕೂಡ ಅಳ್ಳಾಡುತ್ತೆ. ಇಲ್ಲಿ ನಮಗೆ ಮಿಕ್ಕಾದ ಇಲ್ಲಿ ಕಾಣಿಸ್ದೇ ಇರೋ ಪ್ರಾಬ್ಲಮ್ಸ್ ಏನೇನೋ ತರ್ಕಕ್ಕೆ ಪ್ರಧಾನವಾದದ್ದು. ಕೊಳ್ಳಿ ತಾನಾಗಿ ತಿರುಗೋಲ್ಲ, ಕೊಳ್ಳಿಯನ್ನು ಬೇರೆ ಒಬ್ಬ ಯಾರೋ ತಿರುಗಿಸ್ಬೇಕು. ಅವನು ಚಕ್ರಾಕಾರವಾಗಿ ತಿರುಗಿಸ್ತಾನೋ, ರುಜುವಾಗಿ ತಿರುಗಿಸ್ತಾನೋ, ವಕ್ರವಾಗಿ ತಿರುಗಿಸ್ತಾನೋ. ಅದಕ್ಕೆ ಕಾರಣ ಏನು? ಒಂದು ಸಾರ್ತಿ ವಕ್ರವಾಗಿ ತಿರುಗಿಸ್ತಾನೆ, ಒಂದು ಸಾರ್ತಿ ರುಜುವಾಗಿ. ದೀಸ್ ಆರ್ ಪ್ರಾಬ್ಲಮ್ಸ್ ವಿಚ್ ಆರ್ ನಾಟ್ ಮೆನ್ಷನ್ಡ್ ಹಿಯರ್. ಅವನು ಕೈಯಲ್ಲಿ ಕೊಳ್ಳಿಯನ್ನು ಹಿಡ್ಕೊಂಡು ತಿರುಗಿಸ್ತಾ ಇದ್ದಾಗ ನಮಗೆ ಬೇರೆ ಬೇರೆ ರೀತಿಯಾಗಿ ಜಗತ್ತು ಕಾಣಿಸ್ಕೊಳ್ಳುತ್ತೆ. ಹೀಗೆ ಒಬ್ಬ ಕೊಳ್ಳಿಯನ್ನು ಹಿಡ್ಕೊಂಡು ತಿರುಗಿಸ್ತಾ ಇರೋದನ್ನ ಥಿಯಿಸ್ಟಿಕ್ ಸ್ಕೂಲ್ಸು ಈಶ್ವರ ಅಂತ ಕರೀತಾರೆ. ಜಗನ್ನಾಟಕ ಸೂತ್ರಧಾರಿ ಇತ್ಯಾದಿಯಾಗಿ ಹೇಳಿ ಅವನಿದನ್ನೆಲ್ಲ ನಡೆಸ್ತಾ ಇದ್ದಾನೆ. ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಹೃದಯ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಇತ್ಯಾದಿಯಾಗಿ. ಇದು ಜಗತ್ತಿನ ಸತ್ತ, ಅದರ ತೋರುವಿಕೆಯ ಸತ್ತ, ಬ್ರಹ್ಮನ ಸತ್ತ, ಮೂರಕ್ಕೂ ಮೀರಿ ಇವ ಈಶ್ವರ ಅಂತ ಒಬ್ಬ ಇದ್ದಾನೆ. ಒಬ್ಬ ಕರ್ತೃ ಇದ್ದಾನೆ. ಇಲ್ಲಿ ಅದಕ್ಕೆ ಏನು ಜಿಜ್ಞಾಸೆ ಮಾಡಿಲ್ಲ. ವಿಜ್ಞಾನೇ ಸ್ಪಂದಮಾನೇ, ವಿಜ್ಞಾನವು ಅಲುಗಾಡಲಾಗಿ. ಇಲ್ಲಿ ಎಷ್ಟೇ ಉಪಮಾನ ಅಂತನ್ನೋದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಉಪಮಾನ. ಉಪಮಾನದಲ್ಲಿ ಸರ್ವತ್ರ ಸಾಮ್ಯಂ ಅಂತ ಹೇಳಿ, ಅವನೇನು ಸಿಂಹ ಇದ್ದಾಗಿದ್ದಾನೆ ಎಂದು ಸಿಂಹದಾಗಿ ಕೇಸರ ಇದೆ, ಅವನಿಗೆ ಹಲ್ಲುಗಳಿದೆ ಅಂತಲ್ಲ, ಸಿಂಹದಾಗಿ ಧೈರ್ಯ ಇದೆ ಅಂತ ಅಷ್ಟೇ. ಅವನಿಗೆ ಸಿಂಹೋ ಮಾನವಕಃ ಅಂದ್ರೆ ಸಿಂಹದಾಗಿ 4 ಕಾಲದಲ್ಲಿ ಓಡಾಡ್ತಾನೆ, ಅವನಿಗೊಂದು ಬಾಲ ಇದೆ ಅಂತಲ್ಲ. ಸಾಮ್ಯ ಅಂದ್ರೆ ಎಲ್ಲಿ ಸಾಮ್ಯವೋ ಅಲ್ಲಿ ಸಾಮ್ಯ. ಇವಾಗ ಅಲಾತ ವಿಜ್ಞಾನ ಅಂತ ಏನು ಸಾಮ್ಯ? ಹೇಗೆ ಕೊಳ್ಳಿ ತಿರುಗದಾಗ ಹೇಗೆ ಕಾಣುತ್ತೋ, ವಿಜ್ಞಾನ ತಿರುಗಾಡ್ತಾ ಇದ್ದಾಗಲೂ ಹೀಗೆ ಕಾಣುತ್ತೆ. ಕೊಳ್ಳಿ ತಾನಾಗಿ ತಿರುಗೋಲ್ಲ, ವಿಜ್ಞಾನ ತಾನಾಗಿ ತಿರುಗಬಹುದು. ಇದು ಎರಡಕ್ಕೂ ಸಾಮ್ಯ ಅಂತಲ್ಲ. ವಿಜ್ಞಾನೇ ಸ್ಪಂದಮಾನೇ ವೈ ನ ಆಭಾಸೋ ಅನ್ಯತೋ ಭುವಃ. ಇಲ್ಲಿ ತೋರಿಕೊಳ್ಳೋದು ಬೇರೆ ಕಡೆಯಿಂದ ಬಂದದ್ದಲ್ಲ. ಇಡೀ ಈ ವಿಜ್ಞಾನವಾದಿಗಳ ಮತ ಏನು? ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲವೂ ವಿಜ್ಞಾನಾತ್ಮಕವಾದದ್ದು, ಎಲ್ಲವೂ ತಿಳುವಳಿಕೆ. ಇಲ್ಲಿ ವಸ್ತು ಇದೆ ಅಂತಂದ್ರೆ ನನ್ನ ತಿಳುವಳಿಕೆಯಿಂದ ಈ ವಸ್ತು ಇದೆ. ಈ ತಿಳುವಳಿಕೆ ಅಂತನ್ನೋದು ಜಗತ್ತಿನ ಓತಪ್ರೋತವಾಗಿರತಕ್ಕಂತಹದ್ದು. ಅಂತ ಏನೇನು ಜಗತ್ತಿನಲ್ಲಿದೆಯೋ ಎಲ್ಲ ಕಡೆಯಲ್ಲಿ ದಿ ಅಲ್ಟಿಮೇಟ್ ಡೆಸಿಡರಾಟಮ್ ಅದು ಏನು ಅಂದ್ರೆ ಇಟ್ ಕನ್ಸಿಸ್ಟ್ ಆಫ್ ಅವರ್ ನೋಯಿಂಗ್ಸ್, ಅವರ್ ನೋಯಿಂಗ್ ಕಾಗ್ನಿಷನ್ಸ್. ನಾನು ತಿಳ್ಕೊಂಡ್ರೆ ಉಂಟು, ತಿಳ್ಕೊಂಡೇ ಇದ್ರೆ ಇಲ್ಲ. ಟು ಬಿ ಇಗ್ನೋರೆಂಟ್ ಇಸ್ ಬ್ಲಿಸ್ಫುಲ್ ಅಂತ ಹೇಳ್ತಾರಲ್ಲ, ಬಹಳ ಮಟ್ಟಿಗೆ ನಿಜ ಅದು. ನಾವು ತಿಳ್ಕೊಂಡ್ರೆ ಆ ವಸ್ತು ಇಲ್ಲದೇ ಇದ್ರೂ ಇದ್ದಾಗ ಕಾಣುತ್ತೆ. ಅದರಿಂದ ವಿಜ್ಞಾನವಾದಿಗಳು ಏನು ಹೇಳ್ತಾರೆ? ವಿಜ್ಞಾನ ಅಂತ ಅನ್ನೋದು ಜಗತ್ತಿನಲ್ಲಿ ಮೂಲಭೂತವಾದ ಸತ್ವ. ಈ ಎಲ್ಲವೂ ವಿಜ್ಞಾನಾತ್ಮಕವಾದದ್ದು. ಹೀಗೆ ಒಂದು ಹೀಗೆ ಒಂದು ತಿಳುವಳಿಕೆ ಬಂತು ಅಂತಂದ್ರೆ, ತಿಳುವಳಿಕೆ ಒಳಗಿನ ವಿಜ್ಞಾನದಿಂದ ಬಂತೆ, ಹೊರಗಿನ ಯಾವುದೋ ದ್ರವ್ಯದಿಂದ ಕೂಡಿ ಬಂತೆ. ನ ಆಭಾಸ ಅನ್ಯತೋ ಭುವಃ. ಇಲ್ಲಿ ಕೊಳ್ಳಿಯ ಎಕ್ಸಾಂಪಲ್ ಹೇಳ್ತಾರೆ. ಒಂದು ಕೊಳ್ಳಿ ತಿರುಗುತ್ತಾ ಇದ್ರೆ ಆ ಚಕ್ರದ ಸ್ವರೂಪ ಬೇರೆ ಕಡೆ ಎಲ್ಲಿಂದಲೋ ಬಂದು ಈ ಕೊಳ್ಳಿಯಲ್ಲಿ ಸೇರಿಕೊಳ್ಳಿಲ್ಲ. ಕೊಳ್ಳಿಯಲ್ಲೇ ಇದ್ದಂತಹ ಒಂದು ಗುಣ ಚಕ್ರಾಕಾರವಾಗಿ ಕಾಣಿಸಿಕೊಡ್ತು. ನ ಆಭಾಸ ಅನ್ಯತೋ ಭುವಃ ನ ತಥೋ ಅನ್ಯತ್ರ ನಿಸ್ಪಂದಾತ್ ನ ವಿಜ್ಞಾನಂ ವಿಶಂತಿತೆ. ಕೊಳ್ಳಿಯನ್ನು ಸುಮ್ಮನೆ ನಿಲ್ಲಿಸ್ಬಿಟ್ರೆ, ಅಂದ್ರೆ ಅಲುಗಾಡಿಸ್ದೆ ನಿಲ್ಲಿಸ್ಕೊಂಡ್ರೆ ಚಕ್ರ ಎಲ್ಲಾದ್ರೂ ಒಳಗೆ ಹೊರಟೋಯ್ತು ಅಂತ ಹೇಳೋ ಹಾಗಿಲ್ಲ ನಾವು.
ಆ ರುಜುವಾದದ್ದು ಚಕ್ರವಾದ ಆವಾಸ ಎಲ್ಲ ಕೊಳ್ಳಿಯಲ್ಲೇ ಹೋಯ್ತು. ಹಾಗೆ ವಿಜ್ಞಾನ ಸ್ಪಂದನೆ ಮಾಡದೇ ಇದ್ದರೆ ಇಡೀ ಜಗತ್ತೆಲ್ಲ ಬ್ರಹ್ಮನಲ್ಲಿ ಪರ್ಯವಸಾನವಾಯಿತು ಅಂತ ಹೇಳೋ ಹಾಗಿಲ್ಲ. ನಾವು ಇಲ್ಲಿ ಏನು ಮೂಲಭೂತವಾಗಿ ಏನು ಹೇಳ್ತಾ ಇದ್ದಾರೆ, ದೇ ಆರ್ ಡ್ರೈವಿಂಗ್ ಇಟ್. ವಿಜ್ಞಾನವಾದಿಗಳದ್ದು ಪ್ರಜ್ಞಪ್ತಿ ಮಾತ್ರತಾ ಸಿದ್ಧಿ ಅಂತ ಅವರದೊಂದು ಗ್ರಂಥದಲ್ಲಿ ನಾಗಾರ್ಜುನ ಹೇಳೋದು ಪ್ರಜ್ಞಪ್ತಿ ಮಾತ್ರತ, ಈ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಇದೆ. ಆ ಪ್ಯೂರ್ ಕಾನ್ಷಿಯಸ್ನೆಸ್ನ ಮಾಡಿಫಿಕೇಶನ್ಸೇ ಎಲ್ಲವೂ ಕೂಡ ಇರೋದು, ಎಲ್ಲವೂ ಕೂಡ ಈ ಇವಾಗ ನಮ್ಮಲ್ಲಿ ಒಂದು ಸಾಮಾನ್ಯವಾದ ಜ್ಞಾನಶಕ್ತಿ ಅಂತ ಒಂದಿದೆ. ನಾವು ಯಾವುದನ್ನು ತಿಳ್ಕೊಂಡ್ರೂ ಕೂಡ ಈ ಜ್ಞಾನಶಕ್ತಿಯ ಅನೇಕ ಪ್ರಕಾರಗಳೇ. ದುಡ್ಡೊಬ್ಬರ ಹತ್ರ ಇದ್ರೆ ಅದನ್ನ ಹೇಗೆ ಬೇಕಾದರೂ ಖರ್ಚು ಮಾಡಬಹುದಲ್ಲ, ಹಾಗೆ ಇವನಿಗೆ ಜ್ಞಾನಶಕ್ತಿ ಅಂತ ಒಂದು ಇದ್ರೆ ಮರವನ್ನು ತಿಳ್ಕೊಳ್ಬೋದು, ಅದನ್ನು ತಿಳ್ಕೊಳ್ಬೋದು, ಇನ್ನೊಂದು ತಿಳ್ಕೊಳ್ಬೋದು, ವೇದಾಂತ ಗ್ರಂಥವನ್ನು ತಿಳ್ಕೊಳ್ಬೋದು, ಕಾವ್ಯ, ಇವೆಲ್ಲ ಬೇರೆ ಬೇರೆ ಪ್ರಕಾರಗಳು. ಮೂಲಭೂತವಾಗಿರೋದೇನು ಜ್ಞಾನಶಕ್ತಿ. ಮನುಷ್ಯನಿಗೆ ತಿಳುವಳಿಕೆ, ಅರಿವು, ಅವೇರ್ನೆಸ್ ಅಂತ ಒಂದಿದ್ರೆ ಇದರಲ್ಲಿ ಜಗತ್ತಿನಲ್ಲಿ ಆಗುವ ಅನುಭವಗಳೆಲ್ಲ ಅವನ ಅರಿವಿಗೆ ಬರುತ್ತೆ. ಅದರಿಂದ ಅರಿವು ಅಂತ ಅನ್ನೋದು ಮೂಲಭೂತವಾದ ತತ್ವ. ಟು ಬಿ ಅಲೈವ್ ಈಸ್ ಟು ಬಿ ಅವೇರ್. ಈ ಅವೇರ್ನೆಸ್ ಅಂತ ಹೊರಟೋದ್ರೆ ಅವನಿಗೆ ಜೀವನವೇ ಇಲ್ಲ, ಅವನಿಗೆ ಜೀವನ ಅಂತ ಅನ್ನೋದು ಇಲ್ಲ ಅವನಿಗೆ. ಅದರಿಂದ ಇದು ಹೇಗೆ ಮೂಲಭೂತವಾದ ಸತ್ವವು ಇಡೀ ಜಗತ್ತಿಗೆ ಹೀಗೊಂದು ವಿಜ್ಞಾನ ಪ್ರಜ್ಞಪ್ತಿ ಅಂತ ಇದೆ. ಉಳಿದದ್ದು ಎಲ್ಲವೂ ಕೂಡ ಈ ಪ್ರಜ್ಞಾನದ ನಾನಾ ಆಕಾರಗಳೇ ಅಂತವರು ಹೇಳಿ, ಯಾವುದಕ್ಕೂ ದ್ರವ್ಯತ್ವ ಅಂತ ಇಲ್ಲ. ಯಾವುದೋ ವೇದಾಂತದ ಪುಸ್ತಕವನ್ನ ಒಂದು ಓದಿ ಅರ್ಥ ಮಾಡಿಕೊಂಡ್ರೆ ಆ ಅರ್ಥ ಅಂತ ಒಂದು ಪುಸ್ತಕದಲ್ಲಿ ಇದೆಯೋ, ಪುಸ್ತಕದಿಂದ ಬಂತು, ನನಗೆ ಪುಸ್ತಕದಿಂದ ಬರಲಿಲ್ಲ, ನಾನು ಒಳಗಿದ್ದಲೇ ಬಂದದ್ದು. ಹೀಗೆ ಇದು ದ್ರವ್ಯತ್ವ ಅಂತ ತಿಳುವಳಿಕೆಗಳಿಗಿಲ್ಲ. ಪುಸ್ತಕ ಇರಬಹುದು, ಪುಸ್ತಕಕ್ಕೆ ದ್ರವ್ಯತ್ವ ಅಂತ ಇರಬಹುದು, ಆದರೆ ಪುಸ್ತಕದಲ್ಲಿರೋ ವಿದ್ಯೆಗೆ, ಪುಸ್ತಕದಲ್ಲಿರೋ ತಿಳುವಳಿಕೆಗೆ ಪುಸ್ತಕದಿಂದ ನನ್ನ ತಲೆಗೆ ಬಂತು ಅಂತ ಹೇಳೋ ಹಾಗಿಲ್ಲ. ನಾವು ನನ್ನ ತಲೆಯಲ್ಲೇ ಇರತಕ್ಕಂಥ ಒಂದು ಶಕ್ತಿ ಈ ಒಂದು ಪ್ರಕಾರವನ್ನು ಪಡ್ಕೊಳ್ತು. ನ ಅನ್ಯತೋ ಭುವಃ, ಬೇರೆ ಕಡೆಯಲ್ಲಿಂದೋ ಹುಟ್ಟಿ ನನ್ನ ತಲೆ ಒಳಗೆ ಬಂತು ಅಂತ ಹೇಳೋ ಹಾಗಿಲ್ಲ. ಅಥವಾ ನಿಸ್ಪಂದಾತ್ ನ ವಿಜ್ಞಾನಂ ವಿಶಂತಿತೆ, ಹೀಗೆ ಆ ಪೂರ್ಣವಾದ ವಿಜ್ಞಾನ ಎಲ್ಲವೂ ಈಗ ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಯಲ್ಲಿ ಅದನ್ನ ಇವರು ವಿಜ್ಞಾನವಾದಿಗಳು ಹೇಳ್ತಾರೆ. ಜಾಗೃತ ಅವಸ್ಥೆಯಲ್ಲಿ ಇಂದ್ರಿಯಗಳ ವ್ಯಾಪಾರ ಇದೆ, ಮನಸ್ಸಿನ ಸಹಕಾರಿತ್ವ ಇದೆ. ಆದ್ದರಿಂದ ಜಗತ್ತಿನ ಎಲ್ಲ ಅನುಭವಗಳು ಮನುಷ್ಯನಿಗೆ ಆಗುತ್ತೆ ಎಚ್ಚರದ ಸ್ಥಿತಿಯಲ್ಲಿ. ಸುಷುಪ್ತಿಯಲ್ಲಿ ಏನಾಗುತ್ತೆ? ಸುಷುಪ್ತಿಯಲ್ಲಿ ಇಂದ್ರಿಯ ವ್ಯಾಪಾರ ಇಲ್ಲ, ಮನಸ್ಸಿನ ವ್ಯಾಪಾರ ಇಲ್ಲ. ಜಾಗೃತ ಅವಸ್ಥೆಯಲ್ಲಿ ನಮಗೆ ಬಂದ ಅನುಭವಗಳೆಲ್ಲ ಎಲ್ಲಿ ಹೋಯಿತು ಅಂದರೆ, ಈ ನಿದ್ರೆ ಮಾಡ್ತಿದ್ದಾಗ ಎಲ್ಲ ಅದರಲ್ಲಿ ಬಂದು ಸೇರ್ಕೊಳ್ತೋ. ಯಾಕೆ ನಮ್ಮ ಅನುಭವ ನಮ್ಮಿಂದ ಹೊರಗೆ ಹೋಗೋದು ಸಾಧ್ಯ ಇಲ್ವಲ್ಲ, ನಮ್ಮಲ್ಲೇ ಇರಬೇಕು. ಜಾಗೃತ ಅವಸ್ಥೆಯಲ್ಲಿ ಅನುಭವಗಳು ಅಂತ ಇದೆ. ಈ ಸುಷುಪ್ತಿ ಅವಸ್ಥೆಯಲ್ಲಿ ಈ ಅನುಭವ ಎಲ್ಲ ಎಲ್ಲಿ ಹೋಗುತ್ತೆ? ಸುಷುಪ್ತಿ ಅವಸ್ಥೆಯಲ್ಲೇ ಸೇರಿಕೊಳ್ಳಬೇಕೆಲ್ಲ. ಹಾಗೆ ಸೇರಿಕೊಂಡ ಅನುಭವ ನಮಗಾಗುತ್ತೋ? ಸೇರಿಕೊಳ್ಳೋದು ಉಂಟು. ಈ ಯಾವ ಅನುಭವವೂ ಇಲ್ಲದೇ ಇರುವಂತಹ ಅನುಭವ ಸುಷುಪ್ತಿ ಅವಸ್ಥೆಯಲ್ಲಿ ಆಗೋದು. ಅದರಿಂದ ಜಾಗೃತ ಅವಸ್ಥೆಯ ಅನುಭವಗಳಿಗೆ ಏನು ಬೆಲೆ? ಇದನ್ನ ಹೇಳುದು ವಿಜ್ಞಾನ ನಿಸ್ಪಂದಮಾನೇ ನಿಸ್ಪಂದಾತ್ ನ ವಿಜ್ಞಾನಂ ವಿಶಂತಿತೆ. ಆದ್ದರಿಂದ ಈ ಜಾಗೃತ ಅವಸ್ಥೆಯಲ್ಲಿ ಆಗೋ ಅನುಭವಗಳ ನೆಲೆ ಸುಷುಪ್ತಿ ಅವಸ್ಥೆಯಲ್ಲಿ ಅರಿವಿಲ್ಲದೇ ಇರತಕ್ಕಂಥ ಅರಿವು ಅಂದ್ರೆ ಏನು? ನಾನು ನಿದ್ರೆ ಮಾಡ್ತಾ ಇದ್ದೀನಿ ಅಂತನೋ ಅರಿವು ಕೂಡ ಇವರಿಗಿಲ್ಲ. ಅದು ಒಂದು ವಿಜ್ಞಾನದ ಪ್ರಕಾರ. ನಾನು ಬೇರೆ ವಸ್ತುವನ್ನು ತಿಳ್ಕೊಳ್ತೀನಿ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಒಂದು ವಿಜ್ಞಾನದ ಪ್ರಕಾರವೋ, ನಾನು ಇದ್ದೀನಿ, ನಾನು ಕೂತಿದ್ದೀನಿ, ನಾನು ಎಚ್ಚರವಾಗಿದ್ದೀನಿ, ನಾನು ನಿದ್ರೆ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ಅಷ್ಟೇ ಅನುಭವ ಪ್ರಕಾರ. ಅದನ್ನು ನಾನು ನಿದ್ರೆ ಮಾಡ್ತಿದ್ದೀನಿ ಅಂತ ಅನ್ನೋ ಅನುಭವ ಯಾರಿಗೂ ಇರೋಲ್ವಲ್ಲ. ಅದರಿಂದ ಅರಿವಿಲ್ಲದ ಅರಿವು ಅದು. ಅದನ್ನು ನಿಸ್ಪಂದ ಅಂತ ಕರೀತಾರೆ. ದಿ ಅವೇರ್ನೆಸ್ ವಿಚ್ ಇಸ್ ನಾಟ್ ಅವೇರ್ ಆಫ್ ಇಟ್ ಸೆಲ್ಫ್. ತನಗೆ ಗೊತ್ತಿಲ್ಲ, ತನ್ನ ಅರಿವು ತನಗೆ ಗೊತ್ತಿಲ್ಲ, ಅದನ್ನು ನಿಸ್ಪಂದ ಅಂತ ಕರೀತಾರೆ. ಈ ನಿಸ್ಪಂದ ಅದು ಹೀಗೆ ನಿಸ್ಪಂದವಾಗಿರುವಾಗ, ಅಂದ್ರೆ ಚಲನೆ ಇಲ್ಲದೆ ಇರುವಾಗ ನ ವಿಜ್ಞಾನಂ ತೇ ವಿಶಂತಿ,
ಎಲ್ಲವೂ ಇದರಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅಂತ ಹೇಳುವ ಹಾಗಿಲ್ಲ. ಪ್ರಳಯ ಕಾಲದಲ್ಲಿ ಜಗತ್ತೆಲ್ಲವೂ ಬ್ರಹ್ಮನಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅಂತ ಹೇಳಿದರೆ ಜಗತ್ತಿಗೆ ಒಂದು ದ್ರವ್ಯತ್ವ ಇದ್ರೆ, ಜಗತ್ತು ಬ್ರಹ್ಮನಿಂದ ಹೊರಗೆ ಬಂತು ಅಂದರೆ ಬ್ರಹ್ಮನಲ್ಲಿ ಒಂದು ಸ್ವಲ್ಪ ಊನ ಆಗಬೇಕು, ನ್ಯೂನತೆ ಕೊರತೆ ಇರಬೇಕು. ತನ್ನಿಂದ ಹೊರಗೆ ಬಂತು, ಜೋಬಲ್ಲಿ ದುಡ್ಡು ಯಾರಿಗಾದರೂ ಕೊಟ್ಟರೆ ಕೊರತೆ ಇಲ್ಲಿ ಒಂದು ಸ್ವಲ್ಪ ಬಂತು. ಹಾಗೆ ಬ್ರಹ್ಮನಿಂದ ಜಗತ್ತು ಬಂತು ಅಂದ್ರೆ ಬ್ರಹ್ಮನಲ್ಲಿ ಒಂದು ನ್ಯೂನತ್ವ ಅಂತ ಇರಬೇಕು. ಅಥವಾ ಜಗತ್ತೆಲ್ಲ ಬ್ರಹ್ಮನಲ್ಲಿ ಬಂತು ಅಂದ್ರೆ ದ್ರವ್ಯಾಧಿಕ್ಯ ಇರಬೇಕು, ಬ್ರಹ್ಮ ಹೆಚ್ಚಬೇಕು. ಬ್ರಹ್ಮ ಹೆಚ್ಚೋನೂ ಅಲ್ಲ, ಕಡಿಮೆ ಆಗೋನೂ ಅಲ್ಲ. ಅದರಿಂದ ವಿಜ್ಞಾನಂ ವಿಶಂತಿತೆ, ಜಗತ್ತು ಪುನರಾಯ ಅಂತ ಅದರಲ್ಲಿ ಹೋಗುತ್ತೆ ಅಂದರೆ ಬ್ರಹ್ಮನಲ್ಲಿ ಒಂದು ಏರುಪೇರು ಏನಿಲ್ಲ. ಅದನ್ನೇ ಹೇಳೋದಕ್ಕಾಗಿ ಇಷ್ಟು ಹೇಳ್ತಾ ಇದ್ದಾರೆ ಅಷ್ಟೇ ಅವರು. ನ ನಿರ್ಗತಾಸ್ತಿ ವಿಜ್ಞಾನಾತ್ ದ್ರವ್ಯತ್ವಾಭಾವಯೋಗತಃ ಕಾರ್ಯಕಾರಣತಾಭಾವಾದ್ಯತೋ ಚಿಂತ್ಯಾ ಸದೈವತೆ. ನ ನಿರ್ಗತಾಃ ತೇ ವಿಜ್ಞಾನಾತ್. ನಾವು ಜಗತ್ತು ಅಂತ ಬ್ರಹ್ಮ, ಜೀವ, ಜಗತ್ತು, ಇದು ಮೂರು, ಈ ತ್ರಿಕೋಟಿ, ಇದು ಮೂರು ಕೋಆರ್ಡಿನೇಟ್ಸ್. ನಮ್ಮ ಎಲ್ಲ ಚಿಂತನೆಗಳು ಕೂಡ ಇದರಲ್ಲಿ ಸೇರಬೇಕಷ್ಟೆ. ಬ್ರಹ್ಮನ ಸ್ವರೂಪ ಏನೋ, ನಮ್ಮ ಸ್ವರೂಪ ಏನೋ, ಜಗತ್ತಿನ ಸ್ವರೂಪ ಏನೋ. ಈ ನಾಲ್ಕನೇದು ಇಮ್ಮೆಟೀರಿಯಲ್. ಈ ಮೂರರಲ್ಲಿ ಎಷ್ಟು ಸತ್ತ ಯಾವ್ಯಾವುದಕ್ಕೆ ಇದೆ ಅಂತ ಜಿಜ್ಞಾಸೆ ಮಾಡೋದೇ ವೇದಾಂತದ ಉದ್ದೇಶ, ಬೌದ್ಧರ ವಿಜ್ಞಾನವಾದದ ಉದ್ದೇಶವೂ ಇದೆ. ನಾವು ಜೀವ ಅಂತ ಅಂದುಕೊಳ್ತೀವಿ. ಜೀವ ಅಂದರೆ ಅವನಿಗೊಂದು ಅವೇರ್ನೆಸ್ ಇದೆ, ಮನಸ್ಸು ಅಂತ ಒಂದು ಸಹಕಾರಿಯಾಗಿದೆ. ಮನಸ್ಸಿಗೆ ಅಧೀನವಾಗಿ ಇಂದ್ರಿಯಗಳು ಅಂತ ಇದೆ. ಇಂದ್ರಿಯಗಳಿಗೂ ಹೊರಗಿನ ಪ್ರಪಂಚಕ್ಕೂ ಒಂದು ಸಂಬಂಧ ಅಂತ ಇದೆ. ಪ್ರತ್ಯಕ್ಷ ಅಂತ ಒಂದಿದೆ, ಮನಸ್ಸಿನಿಂದ ಅನುಮಾನ ಇತ್ಯಾದಿಯಾಗಿದೆ. ಪ್ರತ್ಯಕ್ಷ, ಅನುಮಾನ, ಶಬ್ದ ಮೂರರಿಂದ ನಮಗೆ ಜಗತ್ತಿನ ಅನುಭವ ಅಂತ ಆಗುತ್ತೆ. ಇವಾಗ ಜೀವ ಅಂತ ಅನ್ನೋದು ನಮ್ಮ ಅರಿವಿಗೆ ನೇರವಾಗಿ ಬರತಕ್ಕಂಥದ್ದಲ್ಲ. ನಾನು ತಿಳ್ಕೊಳ್ತಾ ಇದ್ದೀನಿ, ಕಣ್ಣಿಂದ ನೋಡ್ತಾ ಇದ್ದೀನಿ, ಆದ್ರಿಂದ ನಾನು ಅಂತ ಒಬ್ಬ ಇದ್ದೀನಿ ಅಂತ ಒಂದು ಅನುಮೇಯ, ಅವನು ಅನುಮಾನದಿಂದ ನಮಗೆ ಗೊತ್ತಾಗಬೇಕೇ ವಿನಃ ಜೀವದ ಸ್ವರೂಪ ನಮಗೆ ನೇರವಾಗಿ ಅನುಭವಕ್ಕೆ ಬರಲಾರದು. ಜಗತ್ತಿನ ಅನುಭವ ಒಂದೇ ನೇರವಾಗಿ ಅನುಭವಕ್ಕೆ ಬರತಕ್ಕಂಥದ್ದು. ಬ್ರಹ್ಮನಂತೂ ಬರೋದೇ ಇಲ್ಲ. ಜೀವನೂ ಕೂಡ ಈ ಜೀವ ಎಲ್ಲಿದ್ದಾರೆ ಅಂತ ಯಾರೂ ಲೊಕೇಟ್ ಮಾಡೋದು ಸಾಧ್ಯ ಇಲ್ಲ. ಎಷ್ಟು ಪ್ರಯಾಸ ಪಟ್ಟು ಧ್ಯಾನ ಮಾಡಿದರೂ ಕೂಡ ಜೀವ ಇಂಥ ಅಡಕೊಂಡಿದೆ ಅಂತ ತೋರಿಸೋದು ಸಾಧ್ಯ ಇಲ್ಲ. ಈ ಜೀವ ಅಂತ ಅನ್ನೋದೇ ಧಾತುವಿನಿಂದ ಯಾವುದು ಸಂತತವಾಗಿ ವಿಕಾರವನ್ನು ಹೊಂದುತ್ತೋ ಅದು ಜೀವ ಅಂತ ಹೇಳ್ತಾರೆ. ಇವಾಗ ನದಿ ಅಂತ ಅನ್ನೋದು ಹೇಗೆ ನೀರಿನ ಕಣಗಳು ಸೇರಿ ಹರಿತಾ ಇರೋದನ್ನು ನದಿ ಅಂತ ಕರಿತೀವಿ. ನದಿ ಅಂತ ವಾಸ್ತವವಾಗಿ ಒಂದೇನೂ ಇಲ್ಲ, ಅದು ಅತ್ಯಂತ ಚಲನಾತ್ಮಕ, ಅದು ಚಲಿಸ್ತಾ ಇರೋದು. ಹಾಗೆ ಜೀವ ಅಂತ ಅನ್ನೋದು ಕೂಡ ಒಂದು ವಸ್ತು ವಿಶೇಷ ಅಲ್ಲ. ಎಲ್ಲೋ ನಮಗೊಂದು ಲಂಗ್ಸ್ ಇದ್ದಾಗೆ, ಹಾರ್ಟ್ ಇದ್ದಾಗೆ ಜೀವ ಅಂತ ಒಂದೆಲ್ಲೋ ಇರುತ್ತೆ ಅಂತ ಹೇಳೋ ಹಾಗಿಲ್ಲ. ಹಿಂದಿನ ಕಾಲದಲ್ಲಿ ವೆಸ್ಟರ್ನ್ ಫಿಲಾಸಫಿಗಳಿಗೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳಿ ಅಲ್ಲಿ ಸೀಟ್ ಆಫ್ ದಿ ಸೋಲ್ ಅಂತ ಹೇಳ್ತಾ ಇದ್ರು. ಈ ನಮ್ಮಲ್ಲಿ ಆ ಕಲ್ಪನೆ ಏನಿಲ್ಲ. ಜೀವ ಅಂತನೋದು ಎಲ್ಲೋ ಒಂದು ಕಡೆ ಅಡಕೊಂಡಿದೆ ಅಂತ. ಈ ಧಾರಾಕಾಶದಲ್ಲಿ ಇದೆ, ಹೃದಯ ತಿಷ್ಠತಿ ಅಂತ ಅನ್ನೋದು ಕೂಡ ಈ ದೇಹದ ಅಂಗಾಂಗಗಳನ್ನು ಅನುಸರಿಸಿ ಅಲ್ಲ. ಅದು ಜೀವಕ್ಕೆ ಕೇಂದ್ರ ಸ್ಥಾನವಾದದ್ದು ಹೃದಯ. ಅಲ್ಲಿ ಹೃದಯ ತಿಷ್ಠತಿ ಅಂದ್ರೆ ಅಷ್ಟೇ ಅರ್ಥ. ಎಲ್ಲೋ ಇಲ್ಲಿ ಈ ಹೃದಯದಲ್ಲಿ ಇದೆ ಅಂತ ಅಲ್ಲ. ಹೀಗೆ ಜೀವ ಅಂತ ಅನ್ನೋದು ಪ್ರತ್ಯಕ್ಷ ಅನುಮಾನಕ್ಕೆ, ಪ್ರತ್ಯಕ್ಷಕ್ಕೆ ಸಿಗತಕ್ಕದ್ದಲ್ಲ, ಅನುಮೇಯವಾದದ್ದು. ಬ್ರಹ್ಮನಂತೂ ಅಚಿಂತ್ಯ ಅಗೋಚರ, ಅವಾಂಗ್ಮನಸ ಗೋಚರ. ಅದು ಅಲ್ಲಿ ಮನಸ್ಸು ಹೋಗೋ ಹಾಗಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳಿ ಮನಸ್ಸು ಹೋಗೋ ಹಾಗಿಲ್ಲ ಅಂತ ತಿಳ್ಕೊಳ್ಳೋದೇ ಸಾಧ್ಯ ಇಲ್ಲ. ಇನ್ನೆರಡು ಕೋಟಿಗಳು, ಇನ್ನೆರಡು ಕೋಆರ್ಡಿನೇಟ್ಸ್, ದೇ ಆರ್ ನೋಯಬಲ್, ಜ್ಞೇಯ ಅಂತ ಹೇಳ್ತಾರೆ. ಈ ನೋಯಬಲ್ನಲ್ಲಿ ಒಂದು ಪ್ರತ್ಯಕ್ಷದಿಂದ, ಇನ್ನೊಂದು ಅನುಮಾನದಿಂದ ಸಿದ್ಧವಾಗತಕ್ಕಂತಹದ್ದು. ಪ್ರತ್ಯಕ್ಷದಿಂದ ಯಾವುದು ಸಿದ್ಧವಾಗುತ್ತೋ ಅದೇ ಸತ್ಯ ಅಂತನ್ನೋದು ನಮ್ಮ ಅನುಭವದಲ್ಲಿ ಬಂದಿದೆ. ಈಗ ವೇದಾಂತದಲ್ಲಿ ಜಿಜ್ಞಾಸೆ ಮಾಡುವಾಗ ಕೆಲವು ಈ ಪ್ರಾಗ್ಮ್ಯಾಟಿಕ್ ಇಶ್ಯೂಸ್ ಮರೆತು ಬಿಡ್ತಾರೆ. ಮುಕ್ತಿಯ ಸ್ವರೂಪ ಏನೋ, ಅದೇನೋ, ಇದೇನೋ, ಬ್ರಹ್ಮನ ಸ್ವರೂಪ, ಇದೆಲ್ಲ ಜಿಜ್ಞಾಸೆ ಯಾವ ಹಂತದಲ್ಲಿ ಒಂದು ಲೆವೆಲ್ ಮುಟ್ಟಿದಾಗ ಮುಂದಿನ ಏನು ಅಂತ ಅವ ಜಿಜ್ಞಾಸೆ. BA ಓದ್ತಾ ಇದ್ದವನು MA ಏನು ಅಂತ ಜಿಜ್ಞಾಸೆ ಮಾಡಬಹುದು.
ಇವನು ಇನ್ನೂ ಲೋಯರ್ ಸೆಕೆಂಡ್ರಿದಲ್ಲಿರೋನು ಎಮ್ಮೆ ಏನು ಜಿಜ್ಞಾಸೆ, ಮುಕ್ತಿಯ ಸ್ವರೂಪ ಕಟ್ಕೊಂಡು ನಮಗೆ ಏನು? ಇವಾಗ ಜಗತ್ತನ್ನು ಸತ್ಯ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಯಾರು ಜಗತ್ತನ್ನು ಸುಳ್ಳು ಅಂತ ಅನ್ನೋರು ಯಾರು? ಜಗತ್ತನ್ನು ಸುಳ್ಳು ಅಂತ ಅನ್ನೋರು ಕೂಡ ವ್ಯವಹಾರ ಬಿಡ್ತಾರೆಯೋ? ಜಗತ್ತನ್ನು ಸತ್ಯ ಅಂತ ತಿಳ್ಕೊಳ್ಳೋ ಕಾರಣ ಏನು? ಇವಾಗ ವಾಸ್ತವವಾಗಿ ಏಕಮೇವ ದ್ವಿತೀಯಂ ಬ್ರಹ್ಮ ಉಪನಿಷತ್ತು ಹೇಳುತ್ತೆ. ಉಪನಿಷತ್ತಿನ ಮಾತು ಸುಳ್ಳಲ್ಲ, ಯಾಕಂದ್ರೆ ನಮಗೆ ಆಗಮ ಪ್ರಮಾಣ. ಉಪನಿಷತ್ತು ಹೇಳೋದು ದಿಟ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತನೋ ದಿಟ. ಅಯಮಾತ್ಮ ಬ್ರಹ್ಮ ದಿಟ. ಏಕಮೇವ ದ್ವಿತೀಯಂ ಬ್ರಹ್ಮ ಇರೋನು ಒಬ್ಬನೇ, ಇನ್ನಿಲ್ಲ. ನೇಹ ನಾನಾಸ್ತಿ ಕಿಂಚನ, ಅವನನ್ನು ಬಿಟ್ಟು ಇನ್ನೇನು ಇಲ್ಲ. ಇವೆಲ್ಲ ದಿಟವೇ. ಆದರೆ ನಮ್ಮ ಅನುಭವದಲ್ಲಿ ಜಗತ್ತು ಸತ್ಯ ಅಂತ ಇದೆಯಲ್ಲ, ಜಗತ್ತು ಸತ್ಯ ಅಂತ ಅಂದುಕೊಂಡು ಈ ಜಗತ್ ಸತ್ಯತ್ವ ಪುರಸ್ಸರಮೇವ ಸರ್ವೇ ವ್ಯವಹ್ರಿಯಂತೆ ಅಂತ ಹೇಳಿ ಶಂಕರಾಚಾರ್ಯರು ಜಗತ್ತನ್ನು ಸತ್ಯ ಅಂತ ಅಂದುಕೊಂಡು ತಾನೇ ನಾವು ಎಲ್ಲ ವ್ಯವಹಾರವನ್ನು ಮಾಡೋದು. ಜಗತ್ತನ್ನು ಮಿಥ್ಯಾ ಅಂತ ಅಂದ್ಕೊಂಡು ಯಾರು ಜಗತ್ತಿನಲ್ಲಿ ವ್ಯವಹಾರ ಮಾಡ್ತಾರೆ? ಜಗತ್ ಸತ್ಯತ್ವ ಪುರಸ್ಸರಮೇವ, ಜಗತ್ತು ಸತ್ಯ ಅಂತ ಅಂದುಕೊಂಡೇ ತಾನೇ ಸರ್ವೇ ವ್ಯವಹ್ರಿಯಂತೆ, ಎಲ್ಲರೂ ವ್ಯವಹಾರ ಮಾಡೋದು ಅದೇ ತಾನೇ. ಈ ಜಗತ್ತನ್ನು ಯಾಕೆ ಸತ್ಯ ಅಂತ ಅಂದುಕೊಳ್ತೀವಿ? ಇರೋ ಆತ್ಮನಿಂದ ಜಗತ್ತು ಅಥವಾ ಜೀವನಿಂದ ಜಗತ್ತು. ಜೀವ ಇದ್ರೆ ಜಗತ್ತಿನ ಅನುಭವ. ಆದರೂ ಜಗತ್ತು ಜೀವಕ್ಕಿಂತ ಹೆಚ್ಚಿನ ಒಂದು ರಿಯಾಲಿಟಿ ಅಂತ ನಾವು ಅಂದ್ಕೋ. ಯಾಕೆಂದ್ರೆ ಪ್ರತ್ಯಕ್ಷಕ್ಕೆ ಬರತಕ್ಕಂಥದ್ದು ಅಂತ ಅಷ್ಟೇ. ಪ್ರತ್ಯಕ್ಷಕ್ಕೆ ಸಿಗತಕ್ಕಂಥ ಕಣ್ಣಿಂದ ಕಾಣುತ್ತೆ, ಅದು ಕಿವಿಯಿಂದ ಕೇಳಬಹುದು ನಾವು. ಹೀಗೆ ಪ್ರತ್ಯಕ್ಷಕ್ಕೆ ಯಾವುದು ನಿಲ್ಲುತ್ತೋ ಅದು ಪ್ರಥಮ ಪ್ರಮಾಣ. ನಮ್ಮ ನೈಯಾಯಿಕರು ಪ್ರಮಾಣಗಳಲ್ಲೂ ಅದೇ ತಾನೇ ಹೇಳೋದು. ಪ್ರತ್ಯಕ್ಷಮ್ಯೇವ ಆಶ್ರಿಯಂತೆ, ಅನುಮಾನವಾಗಲಿ ಶಬ್ದವಾಗಲಿ ಪ್ರತ್ಯಕ್ಷವನ್ನು ಆಶ್ರಯಿಸಿಯೇ ಇರತಕ್ಕಂಥದ್ದು. ಇವಾಗ ಅನುಮಾನ ಅಂತಂದ್ರೆ ಒಂದು ಪ್ರತ್ಯಕ್ಷ ಆಗಿದ್ದುದನ್ನ ಇನ್ನೊಂದು ಪ್ರತ್ಯಕ್ಷ ಆಗಬೇಕಾದ ಕಡೆ ಅದನ್ನ ನಾವು ಅನುಮಾನ ಮಾಡಿದರೆ ಅನುಮಾನ ಅಂತ ಅನ್ನಿಸ್ಕೊಡುತ್ತೆ. ಮತ್ತು ಯಾರಿಗೋ ಒಬ್ಬರಿಗೆ ಆದ ಪ್ರತ್ಯಕ್ಷ ನಮಗವರು ಹೇಳಬೇಕಾದ್ರೆ ಶಬ್ದ ಪ್ರಮಾಣ ಅಂತ ಅನ್ನಿಸ್ಕೊಡುತ್ತೆ. ಈ ಊರು ಹೇಗಿದೆ ಅಂತ ಅವನು ತಿಳಿದವನು ನಮಗೆ ಹೇಳಿದ್ರೆ ಶಬ್ದ ಪ್ರಮಾಣ ಅದು. ಆದ್ರೆ ಅವನಾದ್ರೂ ಊರು ನೋಡಿರ್ಬೇಕಲ್ಲ. ಅದನ್ನು ಪ್ರತ್ಯಕ್ಷಂ ಆಶ್ರಿತ್ವ, ಪ್ರತ್ಯಕ್ಷವನ್ನ ಆಶ್ರಯಿಸಿ ಉಳಿದ ಎರಡು ಪ್ರಮಾಣಗಳು ಇದೆ. ಅನುಮಾನ ಶಬ್ದ ಎರಡೂ ಕೂಡ ಪ್ರತ್ಯಕ್ಷವನ್ನು ಆಶ್ರಯಿಸಿಯೇ ಇರೋದು. ಆದರೆ ಅಲ್ಟಿಮೇಟ್ಲಿ ಬ್ರಹ್ಮನನ್ನ ನಾವು ಅನುಭವ ಮಾಡಬೇಕಾದರೂ ಕೂಡ ಪ್ರತ್ಯಕ್ಷವಾಗಿಯೇ ಅನುಭವಿಸಬೇಕು. ಅನುಭವ ಶಂಕರಾಚಾರ್ಯ ಹೇಳ್ತಾರಲ್ಲ, ಅನುಭವ ಅವಸಾನ ವೇದಾಂತ. ವೇದಾಂತ ಇರೋದು ಬಾಯಿ ಮಾತಿಗಲ್ಲ, ಕಿವಿಯಲ್ಲಿ ಕೇಳೋದಕ್ಕಲ್ಲ ಅಥವಾ ಪುಸ್ತಕ ಬರೆಯೋದಕ್ಕಲ್ಲ. ಅನುಭವ ಅವಸಾನ ವೇದಾಂತ. ಬ್ರಹ್ಮನ ಅನುಭವ ಆಗಬೇಕು. ಅನುಭವ ಅಂದ್ರೆ ಏನು? ಪ್ರತ್ಯಕ್ಷ. ಆ ಪ್ರತ್ಯಕ್ಷದ ನೆಲೆ ಬೇರೆ. ಸಾಮಾನ್ಯ ಜನರಿಗೆ ಅಂದ್ರೆ ವಿದ್ವಾಂಸರು ಸೇರಿಕೊಂಡು ಇದು ಪ್ರತ್ಯಕ್ಷದಿಂದ ಜಗತ್ತು ಸಿದ್ಧವಾಗುವಾಗ ಜಗತ್ತನ್ನ ಸತ್ಯ ಅಂತಲೇ ಅಂದುಕೊಳ್ಳೋದು ಸಹಜವೇ. ಇನ್ನು ಜೀವ ಅಂತನ್ನೋದು ನಾನು ನೋಡ್ತಾ ಇದ್ದೀನಿ ಆದ್ರಿಂದ ನಾನು ಅಂತಿದ್ದೀನಿ, ನಾನು ಇದ್ದೀನಿ ಆದ್ರಿಂದ ನೋಡ್ತಾ ಇದ್ದೀನಿ ಅಂತ ಅನ್ನೋ ಅನುಭವ ನಮಗಿಲ್ಲ. ಇದನ್ನ ನೋಡ್ತಾ ಇದ್ದೀನಿ ಆದ್ರಿಂದ ನಾನು ಇದ್ದೀನಿ. ಒಂದು ಸಾರಿ ಮೈ ಮರೆತ ಕೂಡ ಕೆಲವರು ಹೇಳೋದು, ಜಿಗಿಟ್ಕೊಳ್ತಾರೆ. ಜಿಗಿಟ್ಕೊಂಡು ನೋವು ಆದ್ರೆ ಅವನಿಗೆ ಬದುಕಿದ್ದಾನೆ ಅಂತ ಅರ್ಥ. ಹೀಗೆ ಹೊರಗಿನ ಅನುಭವದಿಂದ ನಮ್ಮ ಅಸ್ತಿತ್ವವೇ ವಿನಃ ನಮ್ಮ ಅಸ್ತಿತ್ವದಿಂದ ಹೊರಗಡೆ ಅಸ್ತಿತ್ವ ಅಲ್ಲ. ಈ ಕಾಗಿತೋ ಎರ್ಗೋ ಸಮ್ ಅಂತ ಅವನು ಹೇಳಿದ್ನಲ್ಲ, ಐ ನೋ ದೇರ್ಫೋರ್ ಐ ಆಮ್ ಅಂತ. ಇದು ನಮ್ಮವರು ಹೇಳೋದು ಅದೇನೆ. ಈಗ ಪ್ರಪಂಚದ ವ್ಯವಹಾರ ಇರೋ ಹೊತ್ತಿಗೆ, ಜಗತ್ತನ್ನು ನಾವು ಪ್ರತ್ಯಕ್ಷ ಅಂತ ತಿಳ್ಕೊಳ್ಳೋ ಹೊತ್ತಿಗೆ ಜೀವ ಅಂತ ಒಂದು ಇದೆ. ಈ ಜೀವ ಅಂತ ಅನ್ನೋದಕ್ಕೆ ಒಂದು ದೇಹ ಅಂತ ಒಂದು ಕೂಡಿಕೊಂಡಿದೆ, ಉಪಾಧಿ ವಿಶಿಷ್ಟವಾಗಿ ಕೂಡಿಕೊಂಡಿದೆ. ಉಪಾಧಿ ವಿಶಿಷ್ಟೋ ಈ ಜೀವ. ಆದರೆ ಈ ದೇಹ ಸಂಬಂಧವಾದಂಥ ಎಲ್ಲ ಗುಣಗಳನ್ನು ಮೀರಿ ಜೀವನಿಗೆ ಇರತಕ್ಕಂಥದ್ದೇನೋ ಈ ಪ್ರತ್ಯಕ್ಷವನ್ನ, ಅನುಮಾನವನ್ನ, ಶಬ್ದವನ್ನ ಮೀರಿ ತನ್ನಲ್ಲಿ ನಿಲ್ಲತಕ್ಕಂತಹ ಸ್ಥಿತಿ ಎಲ್ಲಿರುತ್ತೆ? ಅದು ಸುಷುಪ್ತಿಯಲ್ಲಿದೆ. ಸುಷುಪ್ತಿಯಲ್ಲಿ ಪ್ರತ್ಯಕ್ಷವೂ ಇಲ್ಲ, ಅನುಮಾನವೂ ಇಲ್ಲ, ಶಬ್ದವೂ ಇಲ್ಲ. ಯಾವ ಪ್ರಮಾಣಗಳ ಗೋಚರ ಅಲ್ಲ ಅದು. ಪ್ರಮಾಣ ಪ್ರಮೇಯ ವ್ಯವಹಾರ ಅಂತ ಅಲ್ಲಿಲ್ಲ ಸುಷುಪ್ತಿಯಲ್ಲಿ. ಆದರೂ ಎಚ್ಚೆತ್ತ ತಕ್ಷಣ ಸುಖಮಹಮ ಸ್ವಾಪ್ಸಂ ನ ಕಿಂಚಿದ ವೇದಿಷಂ ಅಂತ ಅನುಭವ ನಮಗೆ ಬರುತ್ತೆ. ಸುಖವಾಗಿ ನಿದ್ರೆ ಮಾಡದೆ
ಏನೂ ತಿಳಿಲಿಲ್ಲ ನನಗೆ. ತಿಳ್ಕೊಳ್ಳೋದೇ ದಿಟ ಅಂತನ್ನೋ ಸ್ಟೇಜ್ನಿಂದ ಏನೂ ತಿಳ್ಕೊಳ್ಳದೆ ಇರೋದು ದಿಟ ಅಂದರೆ ನಕಿಂಚಿದವೇ ದಿಶಂ. ಅದು ಸುಷುಪ್ತಿಯ ಲೆವೆಲ್ನಲ್ಲಿ ಈ ಪ್ರಮಾಣ ಪ್ರಮೇಯ ವ್ಯವಹಾರವೇ ಇಲ್ಲ. ಶಂಕರಾಚಾರ್ಯರು ಇದನ್ನು ಪ್ರಮಾಣ ಪ್ರಮೇಯ ವ್ಯವಹಾರ ಅಧ್ಯಾಸ ಭಾಷೆಯಲ್ಲಿ ಅಷ್ಟೇ ಹೇಳ್ಕೊಂಡು ಬರ್ತಾರಲ್ಲ, ಅದು ತಾತ್ಪರ್ಯ ಇಷ್ಟೇ. ಅಧ್ಯಾಸ ಅಂತ ಎಲ್ಲೆಲ್ಲಿ ಬರ್ತೋ ಪ್ರಮಾಣ ಪ್ರಮೇಯ ವ್ಯವಹಾರ ಅಂತ ಉಂಟು. ಸುಷುಪ್ತಿಗೆ ಮೀರಿ ಮೋಕ್ಷ ಅಂತ ಇಲ್ಲ, ಸುಷುಪ್ತಿಯೇ ಮೋಕ್ಷ. ಅವರು ಶಂಕರಾಚಾರ್ಯರು ತುರಿಯ ಅಂತ ಎಲ್ಲಿ ಹೇಳಲಿಲ್ಲ. ಇರೋದೇ 3 ಅವಸ್ಥೆಗಳು, ಪ್ರತ್ಯಕ್ಷ, ಜಾಗೃತ್, ಸ್ವಪ್ನ, ಸುಷುಪ್ತಿ. ತುರಿಯ ಅಂತ ಅನ್ನೋದು ಯೋಗವಾಸಿಷ್ಠದಲ್ಲಿ ಬರುತ್ತೆಯೇ ವಿನಃ ಇವ ಶಂಕರಾಚಾರ್ಯರ ಭಾಷ್ಯ ಗ್ರಂಥಗಳಲ್ಲಿ ಎಲ್ಲೂ ತುರಿಯ ಅಂತಿಲ್ಲ. ಮೋಕ್ಷಾವಸ್ಥೆ ಸುಷುಪ್ತಿಯಲ್ಲಿ ಮೀರಿ ಇರತಕ್ಕಂತಹದ್ದಲ್ಲ, ಸುಷುಪ್ತಿಯೇ ಮೋಕ್ಷಾವಸ್ಥೆ. ಅದನ್ನು ಅವರು ಸ್ವಮ್ಮಪೀತಿ ಅಂತ ಉಪನಿಷತ್ ಭಾಷ್ಯದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಅದು ಇಲ್ಲಿ ಏನು ಅರಿವಿದೆ, ಅರಿವಿದ್ರೂ ಕೂಡ ನನ್ನ ಅರಿವು ಅಂತಿಲ್ಲ. ನ ಕಿಂಚಿದ್ ಅವೇದಿಷಂ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ. ಈ ವಿಷಯಿಣೋ ಇದಲ್ಲಿಲ್ಲ. ಸುಷುಪ್ತಿಯಲ್ಲಿ ಯುಷ್ಮದಸ್ಮತ್ ಪ್ರತ್ಯಯ ಗೋಚರ ಇಲ್ಲ. ನೀನು ನಾನು ಅಂತನ್ನೋದಿಲ್ಲ, ವಿಷಯಿ ಅಂತನ್ನೋದು ಇಲ್ಲ. ಇದು ಇಲ್ಲದೇ ಇರೋದ್ರಿಂದ ಅಧ್ಯಾಸ ಅಂತಲೂ ಇಲ್ಲ. ಎಲ್ಲಿ ಅಧ್ಯಾಸ ಇಲ್ಲವೋ ಅದೇ ಮೋಕ್ಷ, ಎಲ್ಲಿ ಅಧ್ಯಾಸ ಇದೆಯೋ ಅದು ಬಂಧ. ಇದು ಬಂಧಾವಸ್ಥೆ, ಮೋಕ್ಷಾವಸ್ಥೆ. ಆದ್ರಿಂದ ಇದು ಜಾಗ್ರತ್ ಸ್ವಪ್ನಾವಸ್ಥೆಗಳು ಬಂಧಾವಸ್ಥೆಗೆ ನಿದರ್ಶನ, ಸುಷುಪ್ತಿ ಅಂತ ಅನ್ನೋದು ಮೋಕ್ಷಾವಸ್ಥೆಗೆ ನಿದರ್ಶನ. ಆದ್ರಿಂದ ಶಂಕರಾಚಾರ್ಯ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ತಾರೆ, ಈ ಸುಷುಪ್ತ್ಯವಸ್ಥೆಯಿಂದಲೇ ಆಭಾಸವಾಗಿ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಅಂತ ಕಾಣಿಸಿಕೊಳ್ಳುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ಸತ್ತ ಅಂತಿಲ್ಲ. ಇರೋದೆಲ್ಲ ಸುಷುಪ್ತಿ ಅವಸ್ಥೆ ಒಂದೇ. ಅಂದ್ರೆ ಬ್ರಹ್ಮ ಒಬ್ಬನೇ ಇರುವನು. ಬ್ರಹ್ಮನ ಅವಸ್ಥೆ ಅಂದ್ರೆ ಸುಷುಪ್ತಿ ಅವಸ್ಥೆ. ನೇಹನಾನಾಸ್ತಿ ಕಿಂಚನ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಅಂತ ಇಲ್ಲ, ಸುಷುಪ್ತಿ ಅವಸ್ಥೆಯೇ ಇರೋದು. ಆದ್ರೆ ನಮಗೆ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆಗಳು ಪ್ರತ್ಯಕ್ಷತ್ವೇನ ಕಾಣತ್ವಲ್ಲ ಅಂದ್ರೆ ಅದು ಆಭಾಸ, ಅದು ತೋರಿಕೆ. ಆ ತೋರಿಕೆ ಹೇಗೆ ಬಂತು? ಅಧ್ಯಾಸದಿಂದ ಬಂತು. ಇದು ಅಧ್ಯಾಸ ಅಂತ ಅನ್ನೋದನ್ನ ಇಲ್ಲಿ ಹೇಳಿ, ಆದ್ರಿಂದ ಇಲ್ಲೇನು ಹೇಳ್ತಾರೆ, ಇಲ್ಲಿ ನ ನಿರ್ಗತಾಸ್ತೆ ವಿಜ್ಞಾನಾತ್. ಹೀಗೆ ಸುಷುಪ್ತ್ಯವಸ್ಥೆಯಲ್ಲಿ ಇರತಕ್ಕಂಥ ಜೀವ ಹೊರಗೆ ಕಾಣಿಸಿಕೊಂಡು ಸ್ವಪ್ನಾವಸ್ಥೆಯಲ್ಲಿ, ಜಾಗೃತ ಅವಸ್ಥೆಯಲ್ಲಿ ಕಾಣಿಸಿಕೊಂಡ ಅಂತ ನಾವು ಹೇಳೋ ಹಾಗಿಲ್ಲ. ಯಾಕೆ ಅಂದ್ರೆ ಹಾಗೆ ಹೇಳಿಸ್ಕೊಂಡ್ರೆ ಸುಷುಪ್ತ್ಯವಸ್ಥೆಗೆ 2 ಪ್ರಕಾರಗಳಿದೆ ಅಂತಾಯಿತು. ಸುಷುಪ್ತ್ಯವಸ್ಥೆಗೆ ತನ್ನ ಅವಸ್ಥೆಯನ್ನು ಬಿಟ್ಟು ಜಾಗೃತ ಅವಸ್ಥೆ ಅಂತ ಒಂದಿದೆ, ಸ್ವಪ್ನಾವಸ್ಥೆ ಅಂತ ಒಂದಿದೆ, ಇನ್ನು 2 ಅವಸ್ಥೆಗಳಾಯಿತು. ನೇಹನಾನಾಸ್ತಿ ಕಿಂಚನ ಅಂತ ಉಪನಿಷತ್ತು ಹೇಳುತ್ತಲ್ಲ, ಸುಷುಪ್ತಿ ಬ್ರಹ್ಮಾವಸ್ಥೆ ಅಂತ ಉಪನಿಷತ್ತೇ ಹೇಳುತ್ತೆ. ಸ್ವಮ್ಮಪೀತೋ ಭವತಿ ಸ್ವಪಿತೀತ್ಯಾಚಕ್ಷತೆ ಉಪನಿಷತ್ತು ಹೇಳುತ್ತೆ. ಸ್ವಪ್ನ ಅದು ಸುಷುಪ್ತಿ ಅಂತ ಅನ್ನೋ ಮಾತು ಏನು ಹೆಸರು, ಏನು ಅರ್ಥ ಏನು? ಸ್ವಮ್ಮಪೀತೋ ಭವತಿ, ತನ್ನಲ್ಲಿ ತಾನು ಹೋಗುತ್ತಾನೆ ಅಂದ್ರೆ ಏನು? ಸ್ವೇ ಮಹಿಮ್ನೆ ಪ್ರತಿಷ್ಠಿತ, ಬ್ರಹ್ಮ ತನ್ನ ನೆಲೆಯಲ್ಲಿ ಇರುತ್ತಾನೆ. ಇದನ್ನು ಸ್ವಪಿತಿ ಇತ್ಯಾಚಕ್ಷತೆ. ಸುಷುಪ್ತಿ ಅಂದ್ರೆ ಇದೇನೆ, ಸುಷುಪ್ತಿ ಅಂದ್ರೆ ಬ್ರಹ್ಮಾವಸ್ಥೆ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆಗಳು ಈ ಬ್ರಹ್ಮನ ಅವಸ್ಥೆಯಿಂದ ಹೊರಗೆ ಬಂದು ಅಂದ್ರೆ ಈ ಹೊರಗೆ ಬಂದದ್ದಕ್ಕೆ ವಿಶಿಷ್ಟವಾದಂತಹ ಸತ್ತ ಇಲ್ಲ. ದ್ರವ್ಯತ್ವಾಭಾವ ಯೋಗತಃ. ಜಗತ್ತು ಬ್ರಹ್ಮನಿಂದ ಬಂತು, ಆದ್ರೆ ಬ್ರಹ್ಮನಿಂದ ಬೇರೆಯಾಗಿ ಜಗತ್ತು ನಿಂತಿದೆಯೇ? ಇಲ್ಲ. ಇಲ್ಲಿ ಹೋಲ್ ಕನ್ಫ್ಯೂಸ್. ಮಧ್ವಾಚಾರ್ಯರು ಜಗತ್ತನ್ನ ಪರತಂತ್ರ ಕೋಟಿಯಲ್ಲಿ ಸೇರಿಸ್ತಾರೆ. ಬ್ರಹ್ಮ ಅಂದ್ರೆ ಸ್ವತಂತ್ರ ದತ್ತ, 2 ತತ್ವಗಳು. ದ್ವೇ ತತ್ವೇ ಇಷ್ಯತೆ. ಮಧ್ವಾಚಾರ್ಯರು ತಮ್ಮ ತತ್ವ ಸಂಖ್ಯಾನದಲ್ಲಿ ಅವರು ಇನ್ಯೂಮರೇಟ್ ಮಾಡ್ತಾ 2 ತತ್ವಗಳಿದೆ. ಒಂದು ಸ್ವತಂತ್ರ, ಇನ್ನೊಂದು ಪರತಂತ್ರ. ಸ್ವತಂತ್ರ ಅನ್ನೋದು ಬ್ರಹ್ಮ, ಪರತಂತ್ರ ಅಂತ ಅನ್ನೋದು ಜಂಗಮ ಸ್ಥಾವರಾತ್ಮಕವಾದ ಜಗತ್ತು. ಈ ಪರತಂತ್ರ ಅಂತ ಅನ್ನೋ ಮಾತಿಗೆ ಏನರ್ಥ? ಸ್ವತಂತ್ರವಾದ ಸತ್ತ ಇಲ್ಲ ಅಂತಲೇ ಅರ್ಥ. 2 ತತ್ವಗಳು ಅಂದ್ರೆ ನಾವು ಜಿಜ್ಞಾಸೆ ಮಾಡೋದಕ್ಕೆ 2 ತತ್ವಗಳು. ಇರೋದು 2 ತತ್ವಗಳು ಅಂತ ಅಲ್ಲ, ಇರೋದು ಒಬ್ಬನೇ ತತ್ವ. ಏಕ ಏವ ನಾರಾಯಣ ಅವರೇ ಹೇಳ್ತಾರೆ. ಏಕ ಏವ ನಾರಾಯಣ, ಇರೋನು ಒಬ್ಬನೇ. ಸರ್ವಂ ಖಲ್ವಿದಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಏಕಮೇವ ದ್ವಿತೀಯಂ.
ಇದನ್ನ ಯಾರು ಅದನ್ನ ಅಲ್ಲ ಅಂತಂದವರು ಯಾರೂ ಇಲ್ಲ. ಬ್ರಹ್ಮ ಒಬ್ಬನೇ ಇರೋದು, ಸ್ವತಂತ್ರ ಸತ್ತ, ಏಕಮೇವ ಸತ್ತ. ಜಗತ್ತು ಇವನಿಗೆ ಅಧೀನವಾಗಿ ಕಾಣಿಸಿಕೊಳ್ತಾ ಇದೆ. ಶಂಕರಾಚಾರ್ಯರ ಆಭಾಸ ಅಂತ ಅನ್ನೋದು ಇದೇನೆ, ವಿಜ್ಞಾನವಾದಿಗಳ ಆಭಾಸ ಅಂತ, ವಿಜ್ಞಾನ ಅಂತ ಒಂದಿದೆ, ಇವೆಲ್ಲ ವಿಜ್ಞಾನದ ಆಭಾಸಗಳು. ಕೊಳ್ಳಿ ಅಂತ ಒಂದಿದೆ, ಕೊಳ್ಳಿಯಿಂದ ಚಕ್ರ ಕಾಣಿಸಿಕೊಳ್ತಾ ಇದೆ. ಈ ಚಕ್ರಕ್ಕೆ ಕೊಳ್ಳಿಯನ್ನು ಮೀರಿ ಸ್ವತಂತ್ರವಾದ ಸತ್ತ ಅಂತ ಇಲ್ಲ. ನ ನಿರ್ಗತಾಸ್ತೆ ವಿಜ್ಞಾನಾತ್ ದ್ರವ್ಯತ್ವಾಭಾವಯೋಗತಃ ಕಾರ್ಯಕಾರಣತಾಭಾವಾತ್. ಇಲ್ಲಿ ಸಾಮಾನ್ಯ ಲೋಕದಲ್ಲಿ ನಾವು ಕಾರ್ಯಕಾರಣ ಭಾವ ಹೇಳುವ ಹಾಗೆ, ಆ ತಂದೆಯಿಂದ ಮಗ ಹುಟ್ಟಿದ, ಯಾರೋ ಬಂದು ಮನೆ ಕಟ್ಟಿದ, ಅಥವಾ ಒಂದು ಕುಂಬಾರ ಮಡಕೆ ಮಾಡಿದ, ಹೀಗೆ ಕಾರ್ಯಕಾರಣ ಭಾವವನ್ನ ಈ ಕೊಳ್ಳಿಯನ್ನು ಕೊಳ್ಳಿ ತಿರುಗೋದ್ರಲ್ಲಿ ಆಗಲಿ, ಕೊಳ್ಳಿಯಿಂದ ಈ ಚಕ್ರ ಕಾಣೋದ್ರಲ್ಲಿ ಆಗಲಿ, ಅಥವಾ ಒಂದು ಹಗ್ಗದಲ್ಲಿ ಹಾವು ಕಾಣೋದ್ರಲ್ಲ, ಅಲ್ಲಿ ಏನು ಕಾರ್ಯಕಾರಣ ಭಾವ ಅಂತಿಲ್ಲ. ಹಗ್ಗವೇ ಕಾರ್ಯರೂಪವಾಗಿ ಹಾವಾಯಿತು ಅಂತ ಹೇಳೋ ಹಾಗಿಲ್ಲ. ಆಭಾಸ ತೋರಿಕೆ ಅಷ್ಟೇ. ಕಾರ್ಯಕಾರಣದ ಭಾವಾತ್ ಯಥೋ ಅಚಿಂತ್ಯಾಹ ಸದೈವ ತೇ. ಇದು ಅಚಿಂತ್ಯಾಹ ಅಂತನ್ನೋ ಮಾತು ಉಪಯೋಗಿಸಿದ್ದಾರೆ. ಅಚಿಂತ್ಯ ಅಂದ್ರೇನು? ಚಿಂತನೆಗೆ ಸಲ್ಲತಕ್ಕದ್ದಲ್ಲ, ಅನ್ಥಿಂಕಬಲ್ಸ್. ಯಾವುದು ಆ ಜಗತ್ತು ಎಲ್ಲಿಂದ ಬಂತು, ಹೇಗೆ ಬಂತು, ಯಾತಕ್ಕೆ ಬಂತು, ಇವೆಲ್ಲ ಅಚಿಂತ್ಯಾಹ ಸದಾ ಏವತೆ. ಇದು ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಆಭಾಸ, ವಿ ಕ್ಯಾನ್ ನೆವರ್ ಗೆಟ್ ಇನ್ ಟು ದಿ ರೂಟ್ ಆಫ್ ಇಟ್. ಇಲ್ಲಿ ಇವರು ಹೇಳುದು ಅಚಿಂತ್ಯ ಸದೈವತೆ. ನಾವು ಕಾರ್ಯಕಾರಣ ಭಾವ ಅಂತ ಹೇಳೋದೆ, ಹೇತುಪರ ಸಂಬಂಧ ಅಂತ ಹೇಳೋದೆ, ವಿಶೇಷಣ ವಿಶಿಷ್ಟ ಸಂಬಂಧ ಅಂತ ಹೇಳೋದೆ, ಯಾವ ರೀತಿಯಾಗಿ ನಾವು ಈ ಆಭಾಸವನ್ನ ನಾವು ಆದ್ರಿಂದ ಇಲ್ಲಿ ಏನಾಯ್ತು, ಜ್ಞೇಯ ಪ್ರಪಂಚದಲ್ಲಿ ಈ ಮೂರು ಹೇಳಿದ್ರಲ್ಲ, ಬ್ರಹ್ಮ, ಜೀವ, ಜಗತ್ತು. ಈ ಬ್ರಹ್ಮ, ಜೀವ, ಜಗತ್ತು ಅಂತ ಅನ್ನೋದ್ರಲ್ಲಿ ಜಗತ್ತು ಒಂದೇ ಜ್ಞೇಯ. ಈ ಜೀವ ಅಂತ ಅನ್ನೋದು ಈಷದ್ ಜ್ಞೇಯ. ಈಷತ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ಇದ್ರೆ ಅನುಮಾನದಿಂದ. ಈ ಜೀವನಿಗೆ ಸ್ವತಂತ್ರವಾದ ಸತ್ತ ಇಲ್ಲದೆ ಇರೋದರಿಂದ ಇವರಿಗೆ ಇಂದ್ರಿಯಾಧೀನವಾಗಿ ಮನಸ್ಸಿಗೆ ಅಧೀನವಾಗಿ ಚಿತ್ತವೃತ್ತಿಗಳು ಕೆಲಸ ಮಾಡಿ ನಾನು ಅಂತನ್ನೋದು ಬರುತ್ತೀಯ ವಿನ. ಅದು ಆಚಾರ್ಯರು ಅವರ ತೈತ್ರಿಯ ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ಯಾರಿಗಾದರೂ ಕೂಡ ನಾನಿದ್ದೀನಿ ಅಂತನ್ನೋ ಭಾಸ ಆಗೋಲ್ಲ. ನೀನಿದ್ದೀಯಾ ಅಂತ ಯಾರಾದರೂ ಕೇಳಿದ್ರೆ ನಾನಿದ್ದೀನಿ ಅಂತ ಬರುತ್ತೆ. ಸುಮ್ಮನೆ ಕೂತ್ಕೊಂಡಿರುವಾಗ ನಾನು ಕೂತ್ಕೊಂಡಿದ್ದೀನಿ ಅಂತ ಯಾರಿಗೂ ಭಾಸ ಇಲ್ಲ. ಸಂತಮೇನಂ ತಥೋ ಅಸ್ತೀತಿ ಚೇದ್ವೇದ ಸಂತಮೇನಂ ತಥೋ ವಿದುಹು. ಯಾರಾದರೂ ಹೊರಗಡೆಯಿಂದ ಪ್ರಶ್ನೆ ಮಾಡಿದ್ರೆ ನೀನಿದ್ದೀಯಾ ಅಂತ, ನಾನು ಇದ್ದೀನಲ್ಲ ಅಂತ ಅಂತೀವಿ. ನಾನು ಇದ್ದೀನಿ ಅಂತ ಅನ್ನೋ ಭಾಸ ನಮಗೆ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರೋಲ್ಲ. ಬೇರೆ ಯಾರಾದರೂ ಪ್ರಚೋದನೆ ಮಾಡಿದರೆ ಆ ಪ್ರಚೋದನೆಗೆ ಸಮಾಧಾನವಾಗಿ ನಾನಿದ್ದೀನಿ ಅಂತ ವಾಚಾರ ಬಳದಿಂದಲಾರು ಹೇಳಬೇಕು ನಾವು. ಅದರಿಂದ ಜೀವವನ್ನು ಈಷಜ್ಞೇಯ ಅಂತ ಕರೀತಾರೆ. ಅನುಮಾನ ಸಿದ್ಧವಾದದ್ದು, ಪ್ರತ್ಯಕ್ಷಕ್ಕೆ ಸಿಗತಕ್ಕಂಥ ಅಲ್ಲ. ನಾನು ಜೀವವನ್ನು ನೋಡಿದೆ ಅಂತ ಯಾರೂ ಹೇಳೋ ಹಾಗಿಲ್ಲ. ಜೀವವನ್ನು ಅನುಭವಿಸ್ತಾ ಇದ್ದೀನಿ ನಾನು ಅಂತ ಹೇಳೋ ಹಾಗಿಲ್ಲ. ಅವನು ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ರು ಕೂಡ ನಾನು ಜೀವವಾಗಿದ್ದೀನಿ ಅಂತ ಹೇಳೋ ಹಾಗಿಲ್ಲ. ಅದು ಈಷಜ್ಞೇಯ. ನನ್ನ ಕಣ್ಣು ಕೆಲಸ ಮಾಡ್ತಾ ಇಲ್ಲ, ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ಮನಸ್ಸು ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೀನಿ. ಆ ಸುಮ್ಮನೆ ಇದ್ದೀನಿ ಅಂತ ಅನ್ನೋದ್ರಲ್ಲಿ ನಾನು ಅಂತ ಒಂದಿದೆಯಲ್ಲ, ಅಹಮಿಕ, ಇದು ಈಷಜ್ಞೇಯ ಅಂತ ಕರೀತಾರೆ. ಇಟ್ ಈಸ್ ನೋನ್ ಪಾರ್ಷಿಯಲಿ. ಬ್ರಹ್ಮನೋ ಅಜ್ಞೇಯ. ಬ್ರಹ್ಮನನ್ನು ತಿಳ್ಕೊಳ್ಳೋದೇ ಸಾಧ್ಯ ಇಲ್ಲ. ಯಾಕೆಂದ್ರೆ ಜ್ಞಾನ ಎಲ್ಲವೂ ಕೂಡ ದೇಹದ ಉಪಾಧಿಯಿಂದ ಕೂಡಿದ್ದೇ. ಆದ್ದರಿಂದ ಜೀವಕ್ಕೆ ಬ್ರಹ್ಮ ಸಲ್ಲತಕ್ಕದ್ದಲ್ಲ. ಅದರಿಂದಲೇ ಉಪನಿಷತ್ತಲ್ಲಿ ವಿಸ್ತಾರವಾಗಿ ತಂ ಕೇನ ವಿಜಾನೀಯಾತ್ ವಿಜ್ಞಾತಾರಪರೇ ತಂ ಕೇನ ವಿಜಾನೀಯಾತ್ ಅಂತ ಹೇಳಿ ಬ್ರಹ್ಮನನ್ನು ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ ಅಂತ ಹೇಳುವಾಗ, ಈ ಜ್ಞೇಯ ಅಜ್ಞೇಯ ಕೋಟಿಯಲ್ಲಿ ಜಗತ್ತು ಒಂದೇ ಜ್ಞೇಯ. ಈ ಜಗತ್ತಿನ ಜ್ಞೇಯತ್ವವನ್ನು ಮೀರಿದ ಮೇಲೆ ಬ್ರಹ್ಮ ಜಿಜ್ಞಾಸ ಅಂತ ಬರುತ್ತೆ. ಯಾವಾಗ? ಇಹಾಮೂತ್ರ ಫಲಭೋಗ ವಿರಾಗತ
ಐಹಿಕ ಆಮುಷ್ಮಿಕ ಫಲ ನಿತ್ಯಾನಿತ್ಯ ವಸ್ತು ವಿವೇಕ, ಐಹಿಕ ಆಮುಷ್ಮಿಕ ಫಲಭೋಗ ವಿರಾಗತ, ಶಮದಮಾದಿ ಸಾಧನ ಸಂಪತ್ತು, ಮುಮುಕ್ಷುತ್ವ, ಇದು ಎಲ್ಲವನ್ನ ಪಡ್ಕೊಂಡ ಮೇಲೆ ಅಲ್ಲಿ ಅವನಿಗೆ ಈ ಜಗತ್ತು ಜ್ಞೇಯ ಅಂತನ್ನೋ ಭಾಗ ಹೋಗಬೇಕು. ಜಗತ್ತು ಜ್ಞೇಯ ಅಂತನ್ನೋ ಭಾಗ ಹೋದ ಮೇಲೆ ಬ್ರಹ್ಮ ಜಿಜ್ಞಾಸ್ಯ ಜ್ಞೇಯ ಅಲ್ಲ, ಸ್ಟಿಲ್ ಅವನು ಬ್ರಹ್ಮ ಜ್ಞೇಯ ಅಲ್ಲ. ಬ್ರಹ್ಮನನ್ನು ತಿಳ್ಕೊಂಡವನು ಹೇಗಿರ್ತಾನೆ? ಶಾಂತೋಯಮಾತ್ಮ ನಭವತಿ ಭವತೇನಾತಿವಾದಿ. ಬ್ರಹ್ಮನನ್ನು ತಿಳ್ಕೊಂಡವನು ಮಾತನಾಡೋದಕ್ಕೆ ಹೋಗೋಲ್ಲ. ಶಾಂತೋಯಮಾತ್ಮ, ಅವನು ಶಾಂತನಾಗಿರ್ತಾನೆ. ಅದರಿಂದ ಬ್ರಹ್ಮ ಜಿಜ್ಞಾಸ ಅಂತ ಒಂದು ಉಂಟೆ ವಿನಃ ಬ್ರಹ್ಮ ಜ್ಞಾನ ಅಂತ ಅನ್ನೋದು ಒಂದು ಅನುಭವ ಅಷ್ಟೇ. ಅದೊಂದು ತಿಳುವಳಿಕೆ ಪ್ರಕಾರ ಅಲ್ಲ, ಅದನ್ನು ಯಾರು ಹೇಳೋ ಹಾಗೂ ಇಲ್ಲ. ಆದ್ದರಿಂದ ಈ ಜ್ಞೇಯತ್ವವನ್ನ, ಈ ಜ್ಞೇಯತ್ವ ಅಧ್ಯಸ್ಥವಾದದ್ದು, ಈ ಅಧ್ಯಸ್ಥವಾದ ಜ್ಞೇಯತ್ವವನ್ನು ಮೀರಿದರೆ ಬ್ರಹ್ಮ ಜಿಜ್ಞಾಸ ಅಂತ ಬರುತ್ತೆ. ಈ ಜ್ಞೇಯತ್ವದಲ್ಲಿ, ಜಗತ್ತಿನ ಜ್ಞೇಯತ್ವದಲ್ಲಿ ಪ್ರಮಾಣ ಪ್ರಮೇಯ ವ್ಯವಹಾರ ಅಂತ ಇದೆ. ಪ್ರತ್ಯಕ್ಷಾನುಮಾನ ಶಬ್ದ ಅಂತ ಉಪಯೋಗಿಸ್ತೀವಿ. ಹೊರಗಡೆ ತಿಳ್ಕೊಳ್ತಕ್ಕಂತಹ ವಸ್ತುಗಳಿದೆ. ಇದಕ್ಕೆ ಸಲ್ಲತಕ್ಕಂತಹದ್ದು ಜ್ಞೇಯ, ಜ್ಞಾತೃ, ಜ್ಞೇಯ, ಜ್ಞಾನ. ಈ ತ್ರಿಪುಟಿ ಇಲ್ಲಿದೆ. ಈ ತ್ರಿಪುಟಿ ಹೇಗೆ ಬಂತು? ಅಧ್ಯಾಸದಿಂದ ಬಂತು. ಈ ಅಧ್ಯಾಸ ಹೇಗೆ? ನೈಸರ್ಗಿಕೋಯಂ ಅಧ್ಯಾಸ, ನೈಸರ್ಗಿಕೋಯಂ ಲೋಕ ವ್ಯವಹಾರ ಆಚಾರ್ಯರು ಹೇಳ್ತಾರೆ. ಆದ್ರಿಂದ ಜಗತ್ತನ್ನ ಜ್ಞೇಯ ಅಂತ ತಿಳ್ಕೊಳ್ಳೋದ್ರಲ್ಲಿ ಇರತಕ್ಕಂತಹ ಮೂಲಭೂತವಾದ ಪ್ರಕ್ರಿಯೆ ಅಧ್ಯಾಸ. ಆದ್ರಿಂದಲೇ ಈ ಒಂದು ಪ್ರಕ್ರಿಯೆ ಅರ್ಥವಾಗದೇ ಇದ್ರೆ ಬ್ರಹ್ಮ ಜಿಜ್ಞಾಸ ಅಂತ ಅನ್ನೋದು ಅರ್ಥವಾಗಲ್ಲ. ಬ್ರಹ್ಮ ಜಿಜ್ಞಾಸಕ್ಕೆ ಎಡೆ ಇಲ್ಲ. ಆದ್ರಿಂದಲೇ ಶಂಕರಾಚಾರ್ಯರು ಏನು ಮಾಡಿದ್ರು? ಇಡೀ ಬ್ರಹ್ಮಸೂತ್ರಕ್ಕೆ ಉಪೋದ್ಘಾತ ರೂಪವಾಗಿ ಅಧ್ಯಾಸ ಭಾಷ್ಯ ಅಂತ ಬರೆದ್ರು. ಈ ಅಧ್ಯಾಸದ ಸ್ವರೂಪವನ್ನು ನೀವು ತಿಳ್ಕೊಳ್ಳದೇ ಇದ್ರೆ ಬ್ರಹ್ಮ ಜಿಜ್ಞಾಸ ನಿರರ್ಥಕ, ಬ್ರಹ್ಮ ಜಿಜ್ಞಾಸೆಗೆ ಆಸ್ಪದವೇ ಇಲ್ಲ. ಈ ಅಧ್ಯಾಸ ಅಂತ ಅನ್ನೋದು ಏನು? ಅದಕ್ಕಾಗಿ ಹೇಳಿದ್ರು ಯುಷ್ಮದ ಅಸ್ಮತ್ ಪ್ರತ್ಯಯ. ಅವರು ಆರಂಭ ಮಾಡಿದ್ದೇ ಅದು. ಜಗತ್ತಿನಲ್ಲಿ ನಾನು, ನೀನು, ನಾನು, ಇದು ಅಂತ ಇದೆಯಲ್ಲ, ವಿಷಯ ವಿಷಯಿ ಅಂತ ಇದೆಯಲ್ಲ, ಪ್ರಮಾಣ ಪ್ರಮೇಯ ವ್ಯವಹಾರ ಅಂತ ಇದೆಯಲ್ಲ, ಇದೇ ಜಗತ್ತು. ಈ ಜಗತ್ತಿಗೆ ಮೂಲಭೂತವಾದದ್ದು ಅಧ್ಯಾಸ. ಈ ಅಧ್ಯಾಸ ಎಲ್ಲ ಅನರ್ಥಗಳಿಗೆ ಕಾರಣ. ಸರ್ವೇ ವೇದಾಂತಾರಭ್ಯಂತೆ. ಈ ಅಧ್ಯಾಸವನ್ನು ಹೋಗಲಾಡಿಸೋದಕ್ಕಾಗಿ, ಅನರ್ಥಗಳನ್ನು ಉಂಟು ಮಾಡತಕ್ಕಂಥ ಅಧ್ಯಾಸವನ್ನು ಹೋಗಲಾಡಿಸುವುದಕ್ಕಾಗಿ ಸರ್ವೇ ವೇದಾಂತ ಆರಭ್ಯಂತೆ ಅಂಥೇಳಿ ಆಚಾರ್ಯರ ಅಧ್ಯಾಸ ಭಾಷೆಯನ್ನು ಮುಗಿಸುವುದರಲ್ಲ. ಈ ಮುಗಿಸೋದರ ಹಿನ್ನೆಲೆ ಏನು? ಸಾಮಾನ್ಯವಾಗಿ ನಮಗೆ ಜಗತ್ತು ಜ್ಞೇಯ ಅಂತನ್ನೋ ಒಂದು ಚಿಂತನೆ ಇದೆ. ಆದರೆ ಜ್ಞೇಯತ್ವವಾದರೆ, ಜ್ಞೇಯ ಅಂದರೆ ತಿಳ್ಕೊಳ್ಳೋದಕ್ಕೆ ಯೋಗ್ಯವಾದಂತಹ ವಸ್ತು, ಇದಕ್ಕೆ ಸ್ವತಂತ್ರವಾದ ದ್ರವ್ಯತ್ವ ಅಂತ ಇರಬೇಕು, ಅಸ್ತಿತ್ವ ಅಂತ ಇರಬೇಕು, ಸ್ವತಂತ್ರವಾಗಿ ಇದು ಇರಬೇಕು. ಇದ್ದರೆ ಜ್ಞೇಯತ್ವ. ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವವೇ ಇಲ್ಲದೆ ಇದ್ದರೆ ಜ್ಞೇಯತ್ವ ಏನು ಬಂತು? ಕೊಳ್ಳಿಯನ್ನು ತಿರುಗಿಸ್ತಾ ಇದ್ದಾಗ ಒಂದು ಚಕ್ರ ಕಾಣುತ್ತೆ, ಚಕ್ರ ಜ್ಞೇಯ, ನಮ್ಮ ಕಣ್ಣಿಗೆ ಚಕ್ರ ಕಾಣುತ್ತೆ. ಆದರೆ ಚಕ್ರಕ್ಕೆ ಅಸ್ತಿತ್ವವೇ ಇಲ್ಲ, ದ್ರವ್ಯತ್ವವೇ ಇಲ್ಲ. ನಾವು ತಿಳ್ಕೊಳ್ಳೋದು ಏನನ್ನ? ಜ್ಞೇಯತ್ವ ಅಂತ ಅನ್ನೋದು ಆಭಾಸವೇ. ಜ್ಞೇಯತ್ವಮಪಿ ಚ ಆಭಾಸ್ಯ, ಇದು ಆಭಾಸವೇ. ಇದು ಜ್ಞೇಯತ್ವ ಅಂತನ್ನೋದ್ರಲ್ಲಿ ಅಚಿಂತ್ಯವಾದದ್ದು ಒಂದು ಭಾಗ ಇದೆ. ಬ್ರಹ್ಮನನ್ನು ತಿಳ್ಕೊಳ್ಳೋದಕ್ಕಾಗದೇ ಇದ್ರೆ ಈ ಜಗತ್ತನ್ನು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಜಗತ್ತು ತಾನೇ ತಾನಾಗಿ ಇರತಕ್ಕದ್ದಲ್ಲ. ಕೊಳ್ಳಿಯ ಸ್ವರೂಪ ಗೊತ್ತಿರದೇ ಇದ್ರೆ ಈ ಚಕ್ರವನ್ನು ನಾವು ತಿಳ್ಕೊಳ್ಳಾರ. ಆದ್ದರಿಂದ ಬ್ರಹ್ಮ ಜಿಜ್ಞಾಸ ಅಂತನ್ನೋದು ಜ್ಞೇಯವಾದದ್ದು ಅಚಿಂತ್ಯ ಅಂತ ನಮ್ಮ ಮನಸ್ಸಿಗೆ ಸ್ಪಷ್ಟವಾದರೆ ಆಗ ಬ್ರಹ್ಮನ ಪ್ರತೀತಿ ಅಂತ ಒಂದು ಬರುತ್ತೆ. ಏನೋ ಕಾಯಿಲೆ ಬಂತು, ಅವ್ರು ಡಾಕ್ಟರ್ ಹತ್ರ ಹೋದ್ರೆ ಔಷಧಿ ಕೊಡ್ತಾರೆ ಅಂತ ತಿಳ್ಕೊಂಡ್ರೆ ಬ್ರಹ್ಮನ ಒಂದು ಜಿಜ್ಞಾಸೆ ಬರಲಿಲ್ಲ. ಇನ್ಯಾವುದೋ ಒಂದು ವಸ್ತು ಇದೆ, ದೇವರು ಇದ್ದಾರೆ, ಅಥವಾ ಇನ್ಯಾವುದೋ ಒಂದು ಭಗವದ್ ಅನುಗ್ರಹ ಅಂತ ಇರುತ್ತೆ, ಇದು ಕೆಲಸ ಮಾಡುತ್ತೆ ಅಂತ ನಂಬಿಕೆ ಇದ್ರೆ ಇದು ಅಷ್ಟು ಸಮಂಜಸವಾಗಿ ಕಾಣಿಸೋಲ್ಲ. ನಮಗೆಲ್ಲ ಪ್ರತೀತಿ ಏನು? ಜ್ಞೇಯತ್ವ ಅಂತ ಅನ್ನೋದೇ ಚಿಂತ್ಯತ್ವ. ಅಂದರೆ ದಿ ಪಾಸಿಬಿಲಿಟಿ ಆಫ್ ಅಬ್ಸಲ್ಯೂಟ್ ನಾಲೆಡ್ಜ್ ವಿಚ್ ಸೈನ್ಸ್ ರಿಲೈಸ್ ಅಪಾನ್. ಇದು ವೇದಾಂತದಲ್ಲಿ ಹೇಳೋದು ಇದು ತಪ್ಪು. ಜಗತ್ತಿನಲ್ಲಿರೋ ಕಾರ್ಯಕಾರಣ ಸಂಬಂಧ ಅನ್ನದೇ ತಾನಾತ ಅಲ್ಲ, ಅದಕ್ಕೆ ಇನ್ನೇನೋ ಒಂದು ಕಾರಣ ಇದೆ.
ಆ ಕಾರಣದಿಂದ ಇದು ಹೇಗೆ ಬಂತು? ಅಚಿಂತ್ಯವಾದದ್ದು. ಅಚಿಂತ್ಯಾಹ ಸವೈವ ತೇ. ಇದು ಈ ಜಗತ್ತಿನಲ್ಲಿ ಒಂದು ಸಂಬಂಧ ಇದೆ, ಒಂದು ವ್ಯವಸ್ಥೆ ಇದೆ, ಒಂದು ರೂಪ ಇದೆ, ಒಂದು ಆಕಾರ. ಇದನ್ನೇ ನಾವು ನಂಬಿ ಇದ್ರೆ ಬ್ರಹ್ಮನ ಪ್ರತೀತಿ ಅಂತ ನಮಗಾಗೋಲ್ಲ. ಇದು ಮಧ್ವಾಚಾರ್ಯರು ಹೇಳ್ತಾರೆ. ಅವರು ಶಂಕರಾಚಾರ್ಯರು ಹೇಳೋ ಹಾಗೇನೆ ಈ ಅತಃ ಅಂತನ್ನೋ ಮಾತಿಗೆ ಅನಂತರಂ ಅಂತಲೇ ಅರ್ಥ ಹೇಳಿ, ಯಾವುದರ ಅನಂತರಂ? ವಿರಕ್ತಿ ಬಂದ ಮೇಲೆ. ಅಶೇಷಂಚಾಪಿ ಸಂಸಾರಂ ಅಸಾರಂಚಾಪ್ಯನರ್ಥಕಂ ಇತಿ ಜ್ಞಾನಿ. ಯಾರು ಇಡೀ ಜಗತ್ತು ಅಸಾರವಾದದ್ದು, ಇದರಲ್ಲಿ ಸಬ್ಸ್ಟೆನ್ಸ್ ಅಂತ ಇಲ್ಲ, ಅನರ್ಥಕಂ ಇದರಲ್ಲಿ ನಮ್ಮನ್ನ ಸ್ಯಾಟಿಸ್ಫೈ ಮಾಡತಕ್ಕಂಥದ್ದು ಇಲ್ಲ ಅಂತ ಜ್ಞಾನಿ ಯಾರು ತಿಳ್ಕೊಳ್ತಾನೋ ಸವಿರಾಗಿ, ಅವನು ವಿರಾಗಿ, ಬ್ರಹ್ಮಜ್ಞಾನಾಯ ಅಧಿಕ್ರಿಯತೆ, ಅವನು ಬ್ರಹ್ಮಜ್ಞಾನಕ್ಕೆ ಯೋಗ್ಯನಾಗ್ತಾನೆ. ಅಂದ್ರೆ ಜಗತ್ತಿನ ಸತ್ಯತ್ವ ಅಂತ ಎಷ್ಟು ಆಚಾರ್ಯಗಳೇ ಹೇಳಿದ್ರು ಕೂಡ ಮಧ್ವಾಚಾರ್ಯರೇ ಅಶೇಷಂ ಸಂಸಾರಂ ಅಸಾರಂಚಾಪ್ಯನಿತ್ಯಕಂ, ಇದು ಇರತಕ್ಕದ್ದಲ್ಲ, ಅಸಾರವಾದದ್ದು, ಇತಿ ಜ್ಞಾನಿ, ಹೀಗೆ ತಿಳ್ಕೊಳ್ಬೇಕು. ಅಂದ್ರೆ ಏನಾಯ್ತು? ಈ ಜ್ಞೇಯತ್ವ ಅಂತನ್ನೋದನ್ನ ಅಚಿಂತ್ಯ ಅಂತ ನಾವು ಕಂಡುಕೊಂಡ್ರೆ ಅಧಿಕಾರ ಅಂತ ನಮಗೆ ಬಂತು. ಎಲ್ಲಿಯವರೆಗೆ ಜ್ಞೇಯವಾದ ಪ್ರಪಂಚ ಚಿಂತ್ಯವಾದದ್ದು ಅಂತನ್ನೋ ಭ್ರಮೆ ನಮಗಿದೆಯೋ ಅಲ್ಲಿಯವರೆಗೆ ಬ್ರಹ್ಮನ ಕಡೆ ದೃಷ್ಟಿ ಹೊರಡೋಲ್ಲ. ಇದೇನೋ ಆಗಲಿಲ್ಲ ಅಂದ್ರೆ ಆಗ ಎಲ್ಲ ಸಾಮಾನ್ಯವಾಗಿ ಉಂಟಲ್ಲ, ಯಾವ ಡಾಕ್ಟ್ರು ಏನೂ ಮಾಡಲಿಲ್ಲ, ಆವಾಗ ತಿರುಪತಿಗೆ ಹೋಗೋದು. ಇದು ಆ ಚಿಂತ್ಯ ಅಂತನ್ನೋ ಭ್ರಮೆ ನಮಗೆ ಹೋದರೆ ಈ ಜ್ಞೇಯ ಅಂತನ್ನೋದರ ಒಂದು ರೂಢ ಮೂಲತ್ವ ಹೋಗುತ್ತೆ. ಆಗ ಬ್ರಹ್ಮನ ಪ್ರತೀತಿ ಅಂತ ಒಂದು ಉಂಟಾಗುತ್ತೆ. ಇದು ಕಾರ್ಯಕಾರಣತಾಭಾವಾತ್ ಯಥೋಚಿಂತ್ಯ ಸದೈವತೆ ದ್ರವ್ಯಂ ದ್ರವ್ಯಸ್ಯ ಹೇತು ಸ್ಯಾತ್ ಅನ್ಯದನ್ಯಸ್ಯ ಚೈವ ಹಿ ದ್ರವ್ಯತ್ವಂ ಅನ್ಯಭಾವೋ ವಾ ಧರ್ಮಾಣಾಂ ನೋಪಪದ್ಯತೆ. ದ್ರವ್ಯಂ ದ್ರವ್ಯಸ್ಯ ಹೇತು. ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ವಸ್ತು ಇದೆ, ಒಂದು ವಸ್ತುವಿನಿಂದ ಇನ್ನೊಂದು ಇರತಕ್ಕಂತಹ ವಸ್ತು ಬರುತ್ತೆ. ದ್ರವ್ಯಂ ದ್ರವ್ಯಸ್ಯ ಹೇತು ಅಂದ್ರೆ ಒಂದು ದ್ರವ್ಯ ತನಗೆ ತಾನೇ ಕಾರಣ ಅಂತ ಆಗಲಾರದು, ಇನ್ನೊಂದು ಯಾವುದೋ ಕಾರಣ ಇರಬೇಕು ಅದಕ್ಕೆ, ಅದರಿಂದ ಇದು ಬರಬೇಕು. ಯಾವನೋ ಒಬ್ಬ ಇರಬೇಕು. ಈಗ ನಾನು ನಮ್ಮ ತಂದೆಯಿಂದ ಬಂದೆ, ಅವರ ತಂದೆಯಿಂದ ಹೀಗೆ ದ್ರವ್ಯಂ ದ್ರವ್ಯಸ್ಯ ಹೇತು. ಕಡೆಗೆ ಹೂ ವಾಸ್ ದಿ ಫಸ್ಟ್ ಪರ್ಸನ್ ಅಂತ ಜಿಜ್ಞಾಸೆ ಬರುತ್ತಲ್ಲ. ದ್ರವ್ಯಂ ದ್ರವ್ಯಸ್ಯ ಹೇತು ಸ್ಯಾತ್ ಅನ್ಯದನ್ಯಸ್ಯ ಚೈವ ಹಿ. ಒಂದು ಇನ್ನೊಂದಕ್ಕೆ ಕಾರಣವಾಗುತ್ತೆ. ಸ್ವತಃ ತನ್ನಷ್ಟಕ್ಕೆ ತಾನೇ ಆದದ್ದು ಅದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ದ್ರವ್ಯತ್ವಂ ಅನ್ಯಭಾವೋ ವಾ ಧರ್ಮಾಣಾಂ ನೋಪಪದ್ಯತೆ. ಹೊರಗಡೆ ನಮಗೆ ಕಾಣಿಸಿಕೊಳ್ಳುವ ವಸ್ತು ಧರ್ಮ ಅಂದ್ರೆ ಬಾಹ್ಯ ಧರ್ಮಗಳು ಧರ್ಮಾಣಾಂ ನ ಉಪಪದ್ಯತೆ ಹೊಂದಲ್ಲ. ಯಾವುದು? ದ್ರವ್ಯತ್ವಂ ಅನ್ಯಭಾವೋ ವಾ. ಇದನ್ನು ದ್ರವ್ಯ ಅಂತ ಹೇಳೋ ಹಾಗಿಲ್ಲ. ಚಕ್ರ ತಿರುಗ್ತಾ ಇದ್ದಾಗ ಈ ಚಕ್ರವನ್ನು ಸಬ್ಸ್ಟೆನ್ಸ್ ಅಂತ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಈ ಸಬ್ಸ್ಟೆನ್ಸ್ ಇಂದ ಆಗಿದ್ದಿದ್ರೆ ಇನ್ನೊಂದು ಬರಬೇಕಾಗಿತ್ತು ಅದರಿಂದ, ಅಥವಾ ಇದಕ್ಕೆ ಕಾರಣವಾಗಿ ಇನ್ನೊಂದು ಚಕ್ರ ಅಂತ ಇರಬೇಕಾಗಿತ್ತು. ಹಾಗೇನಿಲ್ಲ. ದ್ರವ್ಯತ್ವಂ ಅನ್ಯಭಾವೋ ವಾ ಧರ್ಮಾಣಾಂ ನ ಉಪಪದ್ಯತೆ. ಇದನ್ನು ಸಬ್ಸ್ಟೆನ್ಸ್ ಅಂತ ಹೇಳೋ ಹಾಗಿಲ್ಲ, ಅಥವಾ ಸಬ್ಸ್ಟೆನ್ಸ್ ಇಲ್ಲದೆ ಇದಿದೆ ಅಂತಲೇ ಹೇಳೋ ಹಾಗಿಲ್ಲ. ಚಕ್ರ ತನ್ನಷ್ಟಕ್ಕೆ ತಾನೇ ಇದೆ ಅಂತ ಹೇಳೋ ಹಾಗಿಲ್ಲ, ಅಥವಾ ಚಕ್ರಕ್ಕೆ ಒಂದು ಸ್ವತಂತ್ರವಾದ ಅಸ್ತಿತ್ವ ಇದೆ ಅಂತ ಹೇಳೋ ಹಾಗಿಲ್ಲ. ದ್ರವ್ಯತ್ವಂ ಅನ್ಯಭಾವ ಅಂದ್ರೆ ದ್ರವ್ಯತ್ವ ಅಲ್ಲದೆ ಇರತಕ್ಕಂಥದ್ದು. ಸಬ್ಸ್ಟ್ಯಾನ್ಶಿಯಾಲಿಟಿ ಇನ್ಸಬ್ಸ್ಟ್ಯಾನ್ಶಿಯಾಲಿಟಿ ವಾ ಧರ್ಮಾಣಾಂ ನ ಉಪಪದ್ಯತೆ. ನಾವು ಕೊಳ್ಳಿಯನ್ನು ನೋಡ್ತಾ ಇದ್ದೇವೆ, ಕೊಳ್ಳಿ ತಿರುಗೋದನ್ನು ನೋಡ್ತಾ ಇದ್ದೀವಿ. ಅದೊಂದು ಚಕ್ರದ ಹಾಗೆ ನಮಗೆ ಕಾಣಿಸ್ತಾ ಇದೆ. ಈ ಚಕ್ರ ಕಾಣಿಸ್ತಾ ಇದೆ ಅಷ್ಟೇ ಹೊರತು ಚಕ್ರ ಅಂತ ಹೊರಗಡೆ ಇಲ್ಲ. ಚಕ್ರ ಹೊರಗಡೆ ಇಲ್ಲ ಅಂತಂದು ಮಾತ್ರಕ್ಕೆ ಚಕ್ರಕ್ಕೆ ಆಧಾರವಾಗಿ ಏನೂ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಚಕ್ರಕ್ಕೆ ಆಧಾರವಾಗಿ ಒಂದು ಕೊಳ್ಳಿ ಅಂತ ಇದೆ. ಇದು ಬಾಹ್ಯ ಧರ್ಮಾಣ
ದ್ರವ್ಯತ್ವಂ ಅನ್ಯಭಾವೋ ವಾ ನ ಉಪಪದ್ಯತೆ. ಆದ್ರಿಂದ ಬ್ರಹ್ಮ ಜಗತ್ತು ಇದರ ಸಂಬಂಧದಲ್ಲಿ ಜಗತ್ತನ್ನ ಪ್ರತ್ಯೇಕವಾಗಿ ಒಂದು ದ್ರವ್ಯ ಅಂತ ಹೇಳುವ ಹಾಗಿಲ್ಲ, ಅಥವಾ ಅದಕ್ಕೆ ದ್ರವ್ಯವೇ ಇಲ್ಲ ಶೂನ್ಯ ಅದು ಅಂತಲೂ ಹೇಳುವ ಹಾಗಿಲ್ಲ. ಅಂದ್ರೇನು ಪರತಂತ್ರ, ಬ್ರಹ್ಮನಿಂದ ಅದು ಉಂಟಾದದ್ದು ಅಂತನ್ನುವಾಗ ಕಾರ್ಯಕಾರಣ ಭಾವ ಅಂತ ಹೇಳುವ ಹಾಗಿಲ್ಲ, ಅಚಿಂತ್ಯವಾಗಿ. ಹೇಗೆ ಉಂಟಾಯಿತು ಬ್ರಹ್ಮನಿಂದ? ಬ್ರಹ್ಮನಲ್ಲಿ ಆಧಾರವಾಗಿದ್ದರೂ ಬ್ರಹ್ಮನಿಂದ ಬೇರೆಯಾಗಿ ಕಾಣಿಸಿಕೊಳ್ಳೋದು ಹೇಗೆ? ಅಧ್ಯಸ್ಥವಾದದ್ದು ಯಾವುದರಲ್ಲಿ ಅಧ್ಯಾಸವಾಗಿದೆಯೋ ಅದಕ್ಕಿಂತ ಬೇರೆಯಾಗಿ ಅದು ಕಾಣಿಸ್ಕೊಳ್ಳುತ್ತಲ್ಲ ಹೇಗೆ? ರಜ್ಜು ಸರ್ಪ ನ್ಯಾಯದಲ್ಲಿ ಹಗ್ಗ ಅಂತ ಇದೆ, ಹಾವು ಕಾಣಿಸ್ಕೊಂಡಾಗ ಹಗ್ಗ ಅಂತ ಪ್ರತೀತಿ ಇಲ್ಲ, ಅದು ಹಾವೇ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ರಜ್ಜು ಸರ್ಪ ಇದು ಹೇಗೆ ಭ್ರಾಮಕವಾದರೂ ಕೂಡ ರಜ್ಜು ಇಲ್ಲದೆ ಇರೋ, ಹಗ್ಗ ಇಲ್ಲದೆ ಇರೋ ಕಡೆ ಹಾವು ಅಂತ ಕಾಣಿಸೋಲ್ಲ. ಅಲ್ಲಿ ಒಂದು ವಸ್ತು ಇದ್ದರೆ ಅದ್ರಲ್ಲಿ ಏನೋ ಸರ್ಪಕ್ಕೆ ಅಧಿಷ್ಠಾನ ರೂಪವಾದ ಒಂದು ರಜ್ಜು ಅಂತ ಅಲ್ಲಿ ಇದ್ರೆ ಅಲ್ಲಿ ಒಂದು ಭ್ರಮೆ ಅಂತ ಅನ್ನೋದು ಆಮೇಲೆ ಆ ದೀಪ ತಗೊಂಡ್ಬಂದು ಅದು ತೋರಿಸಿದ ಮೇಲೆ ಭ್ರಮೆ ಅಂತ ಗೊತ್ತಾಗೋದು. ಅಲ್ಲಿಯವರೆಗೆ ಪ್ರತ್ಯಕ್ಷವೇ ಅದು. ವೈಲ್ ವಿ ಆರ್ ಲಿವಿಂಗ್ ಇನ್ ದಿ ವರ್ಲ್ಡ್, ಇಟ್ ಇಸ್ ಆಸ್ ರಿಯಲ್. ಎಷ್ಟು ವೇದಾಂತದ ವಿರಕ್ತಿ ಬಂದರೂ ಕೂಡ ಜಗತ್ತು ರಿಯಲ್ಲೇ. ಮುಳ್ಚುಚ್ಚೋದನ್ನು ನೋವು ಹೋದೆ, ಎಂಥ ಬ್ರಹ್ಮಜ್ಞಾನಿಗಾದರೂ ಮುಳ್ಚುಚ್ಚದ ನೋವು ಅಂತ ಒಂದು ಇದ್ದೇ ಇದೆ. ಅಲ್ಲಿ ಅದು ಪ್ರತೀತಿ ಹೋದ ಮೇಲೆ ಅಧಿಷ್ಠಾನದಲ್ಲಿ ಒಂದು ಪ್ರತೀತಿ ಉಂಟಾದ ಮೇಲೆ ಅಧ್ಯಸ್ಥವಾದದಲ್ಲಿ ಪ್ರತೀತಿ ಹೋಯಿತು. ಆದ್ದರಿಂದ ಇಲ್ಲಿ ದ್ರವ್ಯತ್ವಂ ಅನ್ಯಭಾವೋ ವಾ, ಸರ್ಪ ಅಂತನ್ನೋದು ಇಲ್ಲವೇ ಇಲ್ಲ ಅಂತ ಹೇಳೋ ಹಾಗಿಲ್ಲ, ಅಥವಾ ಸರ್ಪಕ್ಕೆ ಆಧಾರವಾಗಿ ಇಲ್ಲ ಅಂತ ಹೇಳುವ ಹಾಗಿಲ್ಲ, ಅಥವಾ ನಾವು ಕಂಡ ಸರ್ಪ ದಿಟವಾಗಿ ಇತ್ತು, ನಾವು ನೋಡಿದಾಗಿತ್ತು, ದೀಪ ತಂದ ಮೇಲೆ ಎಲ್ಲೋ ಹೊರಟೋಯ್ತು ಅಂತ ಹೇಳುವ ಹಾಗಿಲ್ಲ. ದ್ರವ್ಯತ್ವಂ ಅನ್ಯಭಾವೋ ವಾ ಧರ್ಮಾಣಾಂ ನ ಉಪಪದ್ಯತೆ. ಇದು ಜಗತ್ತಿಗೂ ಬ್ರಹ್ಮನಿಗೂ ಇರತಕ್ಕಂಥ ಸಂಬಂಧದಲ್ಲಿ ಜ್ಞೇಯತ್ವ ಅಚಿಂತ್ಯತ್ವ ಎರಡನ್ನೂ ಕೂಡಿಸಿ ವಿಜ್ಞಾನ ಅಂತನ್ನೋದೇ ದಿಟವಾದದ್ದು. ವಿಜ್ಞಾನದ ಅನೇಕ ಪ್ರಕಾರಗಳು. ಆದ್ದರಿಂದ ಇಲ್ಲಿ ವ್ಯಾಖ್ಯಾನಕಾರರು